Shubhodaya. A very good morning, everyone. How are you doing? Fine? Fine? ಎಲ್ಲರೂ ಆರಾಮಾಗಿದ್ದೀರಾ? ಓಕೆ. ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಟುಡೇ ವಿತ್ ದ ಪ್ರೇಯರ್. ಎವ್ರಿವನ್ ಸಿಟ್ ಕಂಫರ್ಟೇಬಲಿ. ಕಮ್ ಟು ನಮಸ್ಕಾರ ಮುದ್ರಾ. ಆರಾಮಾಗಿ ಕೂತು ನಮಸ್ಕಾರ ಮುದ್ರೆಗೆ ಬನ್ನಿ. ಎಲ್ಲರೂ ಒಟ್ಟಿಗೆ ಅಸತೋಮ ಸದ್ಗಮಯವನ್ನು ಹೇಳೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಕೈಗಳನ್ನು ಉಜ್ಜಿ, ರಬ್ ಯೋರ್ ಪಾಮ್ ಆ್ಯಂಡ್ ಪ್ಲೇಸ್ ಇಟ್ ಆನ್ ಯುವರ್ ಐಸ್. ಕಣ್ಣುಗಳ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ. ಅ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ದ ಶ್ಲೋಕ ಸೇಸ್ ಅಸತೋಮ ಸದ್ಗಮಯ. From the asat we are moving towards the sat. Same way, from the illness, from the disease, we are moving towards the health. From the sadness, we are moving towards the happiness. So every day we have to make this sankalpa. See, any puja you perform in home, or whatever the good thing you do, whether it may be housewarming or any puja, homa, whatever it is. First thing is very important is that sankalpa, right? In the same way, every day it is a puja. Every day it is a homa. So, every day early morning as soon as we get up, this sankalpa is very necessary. ಪ್ರತಿ ದಿವಸ ನಾವು ಎದ್ದ ತಕ್ಷಣ ಇದೊಂದು ಸಂಕಲ್ಪವನ್ನು ಮಾಡಬೇಕು. ಯಾಕೆ, ಹೇಗೆ ನೋಡಿ, ಪೂಜೆಯಲ್ಲಿರ್ಬೋದು ಅಥವಾ ಯಾವುದೇ ನೀವು ಮಂಗಲ ಕಾರ್ಯಗಳನ್ನ ನೋಡಿ, ಫಸ್ಟ್ ಅದರಲ್ಲಿ ಭಟ್ರು ಎಲ್ಲಕ್ಕಿಂತ ಇಂಪಾರ್ಟೆನ್ಸ್ ಕೊಡೋದು ಯಾವುದಕ್ಕೆ ಹೇಳಿ? ಸಂಕಲ್ಪಕ್ಕೆ. ಸಂಕಲ್ಪ ಆಗುವಾಗ ಅಲ್ಲಿ ಕುತ್ಕೊಳ್ಳೇಬೇಕು, ಇರಲೇಬೇಕು ಅಂತ, ಅಟ್ಲೀಸ್ಟ್ ಇಷ್ಟಕ್ಕಾದರೂ ಇರಿ ನೀವು ಅಂತ ಬೈತಾರಲ್ವ. ಸಂಕಲ್ಪ ಮಿಸ್ ಮಾಡ್ಕೊಂಡ್ರಂತೂ ಭಟ್ರು ಕೇಳೋದೇ ಇಲ್ಲ ಅಲ್ವಾ. ಯಾಕೆ ಅಷ್ಟು ಇಂಪಾರ್ಟೆನ್ಸ್? ಸಂಕಲ್ಪ ಅನ್ನೋದು ತೀರಾ ಅಗತ್ಯ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಪ್ರತಿ ದಿವಸನೂ ಒಂದು ಪೂಜೆ ಅಂದ್ಕೋಬೇಕು. ಇವತ್ತೊಂದು ದಿನ ಸಿಕ್ಕಿದ್ದೇವೆ, ಬೆಳಿಗ್ಗೆ ಉಸಿರಾಡ್ತಿದ್ದೀನಿ ನಾನು, ಇವತ್ತೊಂದು ಪೂಜೆ ಇದು, ಈ ದಿನವನ್ನು ನಾನು ಚೆನ್ನಾಗಿ ಕಳಿತೀನಿ, ನಾನು ಆರೋಗ್ಯದಿಂದ ಕಳಿತೀನಿ, ಖುಷಿಯಿಂದ ಕಳಿತೀನಿ. ಈ ರೀತಿ ಸಂಕಲ್ಪವನ್ನು ನಾವು ಪ್ರತಿದಿನ ಮಾಡ್ಕೋಬೇಕು. ಹಾಗಾಗಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೀವು ಏನು ಮಾಡ್ಕೋಬೇಕು? ಒಂದು ಪೂಜೆಗೆ ಸಿದ್ಧರಾದ ಹಾಗೆ ಇವತ್ತಿನ ದಿನಕ್ಕೆ ನಾನು ಸಿದ್ಧನಿದ್ದೇನೆ, ಇವತ್ತಿನ ದಿನ ನಾನು ಚೆನ್ನಾಗಿ ಕಳಿತೀನಿ ಖುಷಿಯಿಂದ. ಅಟ್ಲೀಸ್ಟ್ ಏನಾದರೂ ಬರಲಿ, ಎಲ್ಲದು ಒಳ್ಳೇದೇ ಬರುತ್ತೆ ಅಂತಲ್ಲ, ಏನಾದರೂ ಬರಲಿ, ಬಟ್ ನಾನು ನನ್ನ ಖುಷಿಯನ್ನು ಬಿಟ್ಕೊಡಲ್ಲ, ನಾನು ಚೆನ್ನಾಗಿ ಕಳಿತೀನಿ ಅಂತ ಸಂಕಲ್ಪವನ್ನು ಮಾಡ್ಕೋಬೇಕು. ಓಕೆ, ಸೊ ಟುಡೇ ವಿ ಆಲ್ make the sankalpa that I'll be happy today no matter whatever comes. It doesn't mean that everything will be easy or everything will be good. There will be difficult situations, there will be tough time, but still I will maintain my calmness, or at least I will try to strengthen my mind that I will be okay with whatever it comes anta ನಾವು ಇವತ್ತು ಸಂಕಲ್ಪವನ್ನ ಮಾಡೋಣ. Okay, with this sankalpa we will start the day. Let's chant Omkara today for 3 times. Okay, how do we do that? You will sit comfortably in Chin Mudra, and then you will take a deep inhalation, and while exhaling slowly you will start with the Omkara. And Omkara also, it's a combination of a, u and word. So when you start with that, see, it starts with a. Then once your breath is complete, exhalation mein, then you automatically it becomes oo. Then when that breath is also complete, then you again stretch your breath with like that it goes ಓಂಕಾರ. ಆಯ್ತಾ? ಓಂಕಾರದಲ್ಲಿ ಹೇಗೆ ಅಂತಂದ್ರೆ, ಮೊದಲು ದೀರ್ಘವಾಗಿ ಉಸಿರನ್ನ ಒಳ ತುಂಬಿಕೊಳ್ಳೋದು, ಆಮೇಲೆ ಉಸಿರನ್ನ ಹೊರ ಬಿಡುವಾಗ ಅಕಾರದೊಂದಿಗೆ ಮೊದಲು ಸ್ಟಾರ್ಟ್ ಆಗತ್ತೆ ಉಸಿರು, ಅಂತ ಸ್ಟಾರ್ಟ್ ಆಗಿ ಆ ಅನ್ನೋದು ಫುಲ್ ಖಾಲಿ ಆಯ್ತು, ಇನ್ನು ಉಸಿರು ಮುಗಿಯಿತು ಅಂತ ಅನ್ನಿಸುವಾಗ ನೀವು ಊಕಾರವನ್ನ ಶುರು ಮಾಡ್ಬೇಕು. ಆಗ ಇನ್ನೊಂಚೂರು ಎಳಿಯಕ್ಕಾಗತ್ತೆ. ಊಕಾರವನ್ನ ಶುರು ಮಾಡಿ ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡಿದ್ಮೇಲೆ ಇನ್ನು ಊಕಾರ ಹೇಳಕ್ ಮತ್ತಲ್ಲಿ ಉಸಿರು ಉಳಿದಿಲ್ಲ ಅನ್ಸಿದ್ಮೇಲೆ ಬಾಯನ್ನ ಮುಚ್ಚಿಬಿಟ್ಟು ಕಾರ. ಹೀಗೆ ನಾವು ನಮ್ಮ ನಿಶ್ವಾಸವನ್ನ ಲೆಂಗ್ದನ್ ಮಾಡ್ಬೋದು. ಓಂಕಾರ ಪ್ರಾಕ್ಟೀಸಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಂತಂದ್ರೆ, ನಾವು ಅವತ್ತು ಕೂಡ ಹೇಳಿದ ಹಾಗೆ ಬ್ರೀದಿಂಗ್ ಅಲ್ಲಿ, ಅದು ಯೋಗಿಕ್ ಬ್ರೀದಿಂಗ್ ಅಲ್ಲಿ ಯಾವಾಗ್ಲೂ
ಇನ್ಹಲೇಷನ್ಗಿಂತ ಎಕ್ಸಲೇಷನ್ ಜಾಸ್ತಿ ಇರಬೇಕು, ಉಚ್ಛ್ವಾಸಕ್ಕಿಂತ ನಿಶ್ವಾಸದ ವೇಗ ಜಾಸ್ತಿ ಇರಬೇಕು. ಆ ಜಾಸ್ತಿ ಆಗ್ಬೇಕಂದ್ರೆ ಇದಕ್ಕೆ ನೋಡಿ, ಓಂಕಾರ ಉಚ್ಚಾರದಿಂದ ಅದಕ್ಕೆ ಟ್ರೈನಿಂಗ್ ಸಿಗತ್ತೆ. ಯಾಕಂದ್ರೆ ಓಂಕಾರದಲ್ಲಿ ನಿಮ್ಗೆ ಜಾಸ್ತಿಯಾಗಿ ನಿಶ್ವಾಸವನ್ನ ಎಳೆಯೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ಅ ಉ ಇದಿಷ್ಟನ್ನ ಮಾಡಿ ಎಳೆಯೋ ಹೊತ್ತಿಗೆ ಅಕಾರಕ್ಕೆ ನಮ್ಗೆ ಅನ್ಸಿರತ್ತೆ ಇಲ್ಲ ಆಯ್ತು ಇದು ಮುಗೀತು ಈ ಉಸಿರು ತಗೋಬೇಕಂತ. ಬಟ್ ಅದನ್ನ ಮಾಡಿದ ತಕ್ಷಣ ಇನ್ನೊಂಚೂರು ಲೆಂಗ್ದನ್ ಆಗತ್ತೆ. ಅಲ್ಲಿ ಇಲ್ಲ ಈಗ ಮುಗೀತು ಈಗ ಮಧ್ಯೆ ಉಸಿರು ತಗೋಬೇಕು ಅನ್ನುವಾಗ್ಲೇ ನೀವು ಮಾಡ್ಬಿಟ್ರೆ ಇನ್ನೂ ಒಂಚೂರು ಉದ್ದ ಆಗತ್ತೆ. ಸೊ ಈ ನಿಶ್ವಾಸ ಪ್ರಕ್ರಿಯೆ ಏನಿದೆ ಅದು ಲೆಂಗ್ದನ್ ಅಪ್ ಆಗತ್ತೆ, ಉದ್ದ ಆಗತ್ತೆ. ಇದರಿಂದ ನಮ್ಗೆ ಜಾಸ್ತಿ ಬೆನಿಫಿಟ್ಸ್ ಸಿಗತ್ತೆ. ವಾಟ್ ಐ ವಾಸ್ ಟೆಲಿಂಗ್ ಈಸ್ ವೆನ್ ವಿ ಲರ್ನ್ ದ ಬ್ರೀದಿಂಗ್, ನಾರ್ಮಲ್ ब्रीदिंग ಆಲ್ಸೋ वी ऑलवेज लर्न दैट एक्सहेलेशन शुड बी लॉन्गर देन द इनहेलेशन. जो हम सांस लेते हैं उससे ज्यादा समय तक हमें सांस छोड़ना चाहिए, बट इट्स डिफिकल्ट, इट्स नॉट ईजी, at least initially when we are practicing. So if you practice the omkara it becomes easier, because in omkara what happens, जब आप सांस पूरे तरह से अंदर लेते हैं और बाहर छोड़ने के टाइम पे पहले अकार से स्टार्ट होता है. जब आपको लगता है कि सांस खत्म हो गया, then you will start saying ऊकारा. तो वही सेम सांस में वो कंटिन्यू होता है. और उसके बाद जब ऊकार बोलते बोलते आपको लगता है कि सांस खत्म हो गया, then you will close your mouth and same breath, वो एक ही सांस में you will continue with the kara. So by this way you will learn to lengthen your exhalation process. Okay, so we will try it today. First we will take deep inhalation like we took yesterday. Hotte mundu barbeku, abdomen should come out, chest should expand. Like that you will inhale completely, and while exhaling first we all will start with then once it is complete in the same breath ಒಂದೇ ಉಸಿರಲ್ಲಿ ಅದು ಉಸಿರನ್ನ ಹೊರಬಿಡೋ ಒಂದೇ ನಿಮ್ಮ ಸ್ಪೀಡಿಗೆ. need not necessary that everyone will be at the same length of the breath. Depending on the capacity it will be different, it's okay. You just end your when you feel that your breath is complete, you complete the and shift to u, and once that u is complete shift to ಆಯ್ತಾ. ನಿಮ್ಮ ಉಸಿರಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ಹೊರಬಿಡ್ತಾ ದಿಂದ ಸ್ಟಾರ್ಟ್ ಮಾಡಿ ಇದನ್ನ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಓಕೆ, ವಿಲ್ ಡೂ ದ್ಯಾಟ್. ಸಿಟ್ ಕಂಫರ್ಟೇಬಲಿ, ಆರಾಮಾಗಿ ಕೂತ್ಕೊಳ್ಳಿ. ಕೈಯಲ್ಲಿ ಚಿನ್ಮುದ್ರೆ ಇರಲಿ, ಮುಖದಲ್ಲಿ ಮುಗುಳ್ನಗೆ ಇರಲಿ. ಕೀಪ್ ಅ ಸ್ಲೈಟ್ ಸ್ಮೈಲ್ ಆನ್ ಯೋರ್ ಲಿಪ್ಸ್. ಓಕೆ, ಕ್ಲೋಸ್ ಯೋರ್ ಐಸ್. ಟೇಕ್ ಅ ಡೀಪ್ ಇನ್ಹಲೇಷನ್. ದೀರ್ಘವಾದ ಉಸಿರನ್ನ ಒಳ ತೆಗೆದುಕೊಳ್ಳಿ. ಉಸಿರನ್ನ ಹೊರಬಿಡ್ತಾ take a deep inhalation again. One more deep inhalation. Okay, relax. Relax. Did you see the difference between normal Om chanting and this chanting? ಡಿಫ್ರೆನ್ಸ್ ಗೊತ್ತಾಯ್ತಾ? ನಾವು ಸಾಧಾರಣವಾಗಿ ಓಂ ಅಂತ ಹೇಳೋದಕ್ಕೂ ಈ ರೀತಿಯಾಗಿ ಸ್ಟ್ರೆಚ್ ಮಾಡೋದಕ್ಕೂ ನಿಶ್ವಾಸದ ಪ್ರಕ್ರಿಯೆ ಉದ್ದ ಇತ್ತಲ್ವಾ, ಜಾಸ್ತಿ ಲೆಂಗ್ದನ್ ಆಯ್ತಲ್ವಾ. ಸೊ ಈ ರೀತಿಯಾಗಿ ಕೂಡ ಮಾಡ್ಬೋದು. ಇದು ಕೂಡ ಪ್ರಾಣಾಯಾಮಕ್ಕೆ ನಮ್ಮನ್ನ ಇನ್ನೂ ಚೆನ್ನಾಗಿ ಪ್ರಾಣಾಯಾಮದ ಬೆನಿಫಿಟ್ ಸಿಗೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಸೊ ಇದನ್ನು ಕೂಡ ನೀವು ಮನೇಲಿ ಮಾಡ್ಬೋದು. ಸ್ಟ್ರೈಟ್ ಅವೇ ಓಂಕಾರ ಅನ್ನೋದು ಶಬ್ದಗಳ ಒಟ್ಟಿಗೆ ಬಂದಾಗ ಅದು ಮೂರು ಸೇರಿದಾಗ ಓಂ ಆಗತ್ತೆ. ಸೊ ಓಂಕಾರ ಉಚ್ಚಾರವೂ ಸರಿಯೇ, ಅದೇ ರೀತಿ ನೀವು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಇಂಟೆನ್ಸ್ ಆಗಿ ನಿಮ್ಗೆ ಅದರ ಇಫೆಕ್ಟ್ ಬೇಕು ಅಂದಾಗ ಅಕಾರ ಊಕಾರ ಕಾರವನ್ನ ಸ್ಪ್ಲಿಟ್ ಆಗಿ ಮಾಡಿದಾಗ ನಿಮ್ಗೆ ಏನಾಗತ್ತೆ,
ನಿಶ್ವಾಸದ ಪ್ರಕ್ರಿಯೆ ಜಾಸ್ತಿ ಸಮಯ ಹಿಡಿದಿಟ್ಕೊಳ್ಳೋಕ್ಕಾಗತ್ತೆ. ಡಿಡ್ ಯು ಸಿ ದ ಡಿಫ್ರೆನ್ಸ್? ವೆನ್ ವಿ सिंपली चैंट ओमकार वी कैन नॉट लेंथन इट दिस मच, है ना. और जब हम स्प्लिट करते हैं अकार उकार और मकार, आपको ईजी होता है, आसान होता है कि एक्सेलेशन प्रोसेस को ज़्यादा देर करने में. सो दिस इज यूजफुल इन getting more benefit of the other pranayamas as well, because you learn how to lengthen your breath. Okay, so this also, both are right. Chanting the omkara is also right. Chanting the u kara is also right, because u three letters, when we join them together it becomes om. So but when you just chant the omkara, you don't get this deep effect what you get while doing this a u chanting. So this also be practiced to lengthen the breath capacity. Your breathing capacity will be increased if you do it every day. Okay, at least 21 times you have to do it every day. Okay, 21 ಸತಿ. ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೋದು. ಮಾಡ್ಬೋದು. ಸೊ ನಿಮಗೆ ಟೈಮ್ ಇದ್ದರೆ ಖಂಡಿತವಾಗಿಯೂ ನೀವು ದಿವಸದಲ್ಲಿ 21 ಸತಿ ಇದನ್ನು ಮಾಡೋದ್ರಿಂದ ತುಂಬ ಬೆನಿಫಿಟ್ ಸಿಗತ್ತೆ. ನಮ್ಮ ಮೈಂಡ್ ಕೂಡ ಮತ್ತೆ ಆ ಓಂಕಾರದಿಂದ ಒಂದಿಷ್ಟು ವೈಬ್ರೇಷನ್ಸ್ ಏನು ಮಿದುಳಲ್ಲಿ ಉಂಟಾಗತ್ತೆ, ಅದರಿಂದ ಒಂದು ಸತಿ ನಾವು ಇನ್ಸ್ಟೆಂಟಾಗಿ ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಸೊ ಇನಿಷಿಯಲಿ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ದಟ್ ಯು ಸ್ಟಾರ್ಟ್ ವಿತ್ 21 ಟೈಮ್ ಆಫ್ ದಿಸ್ ಓಂಕಾರ. Okay, okay. Next we will move to pranayama, and today we will practice the yogic breathing once again. Just the breathing, observation of your breathing. ಉಸಿರಾಟವನ್ನಷ್ಟೇ ಗಮನಿಸೋದು. ಏನು ಮಾಡೋದು? ಉಸಿರನ್ನು ಪೂರ್ತಿಯಾಗಿ ಒಳ ತುಂಬಿಕೊಳ್ಳೋದು, ಹಾಗೆ ನಿಧಾನಕ್ಕೆ ಉಸಿರನ್ನು ಹೊರ ಹಾಕೋದು. ಮಾಡೋಣವಾ? ಲೆಟ್ಸ್ ಡೂ ದ ಯೋಗಿಕ್ ಬ್ರೀದಿಂಗ್. ಸಿಟ್ ಕಂಫರ್ಟೇಬಲಿ, ಹ್ಯಾಂಡ್ಸ್ ಇನ್ ಚಿನ್ಮುದ್ರಾ, ಕ್ಲೋಸ್ ಯುವರ್ ಐಸ್. ಕಣ್ಗಳನ್ನು ಮುಚ್ಚಿ, ಕೈಯಲ್ಲಿ ಚಿನ್ಮುದ್ರೆ ಇರಲಿ. ಆಳವಾಗಿ ಉಸಿರನ್ನು ಒಳ ತುಂಬಿಕೊಳ್ಳಿ. ಹೊಟ್ಟೆ ಮುಂದೆ ಬರಲಿ, ಎದೆ ಅಗಲ ಆಗಲಿ. Observe the movement of your abdomen and chest. Fill the air completely. Then slowly exhale. ಉಸಿರನ್ನು ಹೊರಬಿಡುವಾಗ ಹೊಟ್ಟೆ ಪೂರ್ತಿಯಾಗಿ ಒಳ ಹೋಗಬೇಕು. Inhale all the positivity. ಎಲ್ಲ ಧನಾತ್ಮಕ ವಿಚಾರಗಳನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ ಉಸಿರಿನೊಟ್ಟಿಗೆ. ಎಕ್ಸೇಲ್ ಆಲ್ ದ ನೆಗೆಟಿವಿಟಿ. ಎಲ್ಲ ಋಣಾತ್ಮಕ ವಿಚಾರಗಳನ್ನು ನಮ್ಮ ದೇಹ ಹಾಗೂ ಮನಸ್ಸಿನಿಂದ ಹೊರ ಕಳಿಸೋಣ. ದೀರ್ಘವಾದ ಉಸಿರಾಟ ನಿಧಾನವಾಗಿ ಮಾಡಿ. Do the deep breathe in and out very, very slowly. Just observe your breath. ಸಂಪೂರ್ಣವಾಗಿ ಗಮನವನ್ನು ನಿಮ್ಮ ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡಿ. ಈ ಉಸಿರಿರೋ ತನಕ ನಾವಿದ್ದೇವೆ ಅಂತಂದರೆ ಅದರ ಅರ್ಥ ನಾವು ಉಸಿರಾಡ್ತಾ ಇದ್ದೇವೆ. ಉಸಿರಿನ ಮೇಲೆ ಸಂಪೂರ್ಣವಾದ ಗಮನ ಇರಲಿ. जब तक ये सांस हम ले रहे हैं तब तक हम कह सकते हैं कि हम हैं. सो पूरा ध्यान इस सांस के ऊपर लेते हुए डीप ब्रीथ इन एंड आउट कीजिए. बहुत धीरे धीरे से आपको सांस अंदर लेनी है और भी धीरे धीरे से आपको सांस बाहर छोड़ना है. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಬಿಡಿ.
Slowly complete the process with the exhalation. Keep this as the last round. ಇದನ್ನು ಕೊನೆಯ ಸುತ್ತಾಗಿ ಇಡಿ. ನಿಧಾನಕ್ಕೆ ಕಣ್ಣುಗಳನ್ನು ಓಪನ್ ಮಾಡಿ. ಈಗ ದೇಹದ ಬಗ್ಗೆ ನಾನು ಇಷ್ಟು ದಿನ ಹೇಳಿದೆ ನಿಮಗೆ, ದೇಹ ಎಷ್ಟು ಇಂಪಾರ್ಟೆಂಟು, ದೇಹನ ಯಾಕೆ ನಾವು ಚೆನ್ನಾಗಿ ನೋಡ್ಕೋಬೇಕು, ದೇಹದ ಬಗ್ಗೆ ಯಾಕೆ ಕಾಳಜಿ ತಗೊಳ್ಬೇಕು ಅಂತೆಲ್ಲ ಹೇಳಿದೆ. ಮನಸ್ಸು ಎಷ್ಟು ಇಂಪಾರ್ಟೆಂಟ್. इतने दिन हमने बात किया कि क्यों हम हमारा शरीर का ध्यान रखना चाहिए, या क्यों ये इम्पोर्टेंट है कि आपकी शरीर का पूरी तरह से ध्यान रखना, या टू मेक श्योर दैट यू आर not hurting your body too much and all these things. Why it is very much important, that we have already spoken. Now the question comes about mind. How much the mind is important? Most important. Most important. Yeah, most important. Why it is most important? Because it is like a driver. If your body is like a vehicle, mind is the driver. भगवद गीता में भी यही कहता है ना कि तेरा शरीर है और तेरा मन है. मन जो है वो सारथी है, जो ऐसे वो ड्राइव करता है, उसके ऊपर डिपेंड होता है कि ಗಾಡಿ कहाँ तक जाती है. ಸೊ ನಮ್ಮ ದೇಹ ಅನ್ನೋದು ಒಂದು ಗಾಡಿ ಆದರೆ, ಈ ನಮ್ಮ ಮನಸ್ಸು ಅನ್ನೋದು ಡ್ರೈವರ್ ಇದ್ದ ಹಾಗೆ. ಭಗವದ್ಗೀತೆಯಲ್ಲೂ ಹೇಳೋದು ಇದನ್ನೇ, ನಿನ್ನ ಮನಸ್ಸು ಸಾರಥಿ. ಸೊ ಮನಸ್ಸು ಡ್ರೈವರ್ ಎಲ್ಲಿ ಹೋಗ್ತಾನೋ ಅಲ್ಲಿ ನಿಮ್ಮನ್ನ ಗಾಡಿ ತಗೊಂಡು ಹೋಗತ್ತಲ್ವಾ. ನಾವು ಗಾಡೀಲಿ ಕೂತಿದ್ದೀವಿ, ಈ ಆತ್ಮ ಅನ್ನೋದು ಒಳಗೆ ಕೂತಿದೆ, ದೇಹ ಅನ್ನೋದು ಗಾಡಿ, ಡ್ರೈವರ್ ಅನ್ನೋದು ಮನಸ್ಸು. ಹಾಗಾಗಿ ಡ್ರೈವರ್ ಚೆನ್ನಾಗಿರೋದು, ನೀವು ಗಾಡಿಯನ್ನು ಮಾಡ್ಕೊಂಡು ಇಲ್ಲಿ ತನಕ ಬರುವಾಗ ಫಸ್ಟ್ ಹುಡುಕುವಾಗ ಡ್ರೈವರ್ ಸರಿ ಇದ್ದಾನೋ ಇಲ್ವೋ ಅಂತ ನೋಡ್ತೀರಲ್ವಾ. ಅವನು ಕುಡ್ದಿದ್ದಿದ್ರೆ ಅಥವಾ ಅವನು ತುಂಬ ರ್ಯಾಶ್ ಡ್ರೈವ್ ಮಾಡುವವನಾಗಿದ್ದಿದ್ರೆ ಅಂಥ ವ್ಯಕ್ತಿಯನ್ನು ನೀವು ಕರ್ಕೊಂಡು ಬರಲ್ಲ. ಯಾಕೆ? ರಿಸ್ಕ್ ಆಗತ್ತೆ, ಪ್ರಾಬ್ಲಮ್ ಆಗತ್ತೆ. ಹಾಗೆಯೇ ದೇಹದಲ್ಲಿ ಕೂಡ ಮನಸ್ಸಿನ ಒಂದು ರೋಲ್ ಅಷ್ಟೇ ಇಂಪಾರ್ಟೆಂಟ್. ಮನಸ್ಸೇನಾದರೂ ಸರಿ ಇಲ್ಲದೆ ಇದ್ದರೆ, ಎಣ್ಣೆ ಕುಡ್ದು ಹಾಗಾದರೆ, ಮನಸ್ಸು ಡಿಸ್ಟರ್ಬ್ ಆಗಿದ್ದರೆ, ಇರಿಟೇಬಲ್ ಆಗಿದ್ದರೆ, ಆಗ ದೇಹ ಕೂಡ ದಿಕ್ಕು ತಪ್ಪಿ ಓಡಾಡಿದ ಹಾಗೆ ಅನಿಸುತ್ತೆ. ಸೊ just similar the way we look for any driver who is very calm, focused and well versed in the driving. While coming here also, you will not choose any driver who is mentally disturbed or very ferocious or very rash driver or the one who has drunken. You will not select him, right? Because you know that driver has to be perfect to make sure that you reach your destination safely. In the same way, our Atma is sitting inside the car, like we are sitting inside the car, and this body is our vehicle, गाड़ी है, और हमारा मन जो है वो ड्राइवर है. सो मन को ठीक रखना या मन का हालत खराब ना होने देना, दिस इज ऑल्सो वेरी इंपॉर्टेंट टू रीच आवर डेस्टिनेशन. हमें जहाँ तक जाना है इस जिंदगी में, वहाँ तक जाने के लिए इट इज़ वेरी वेरी इंपॉर्टेंट. गाड़ी ठीक होना चाहिए, गाड़ी का सर्विसिंग होना चाहिए. येस, दैट्स द फर्स्ट पॉइंट. एंड द सेकेंड थिंग इज ड्राइवर इज ऑल्सो शुड बी trained properly, taken care properly. He has to be given with the food, proper good thing and everything at regular intervals. Then only हम ಡೆಸ್ಟಿನೇಷನ್ ಪਹੁಂಚ सकते हैं. ಹೇಗೆ ಗಾಡಿಗಂತೂ ಸರ್ವಿಸಿಂಗ್ ಮಾಡಿರಬೇಕು, ಗಾಡಿ ಚೆನ್ನಾಗಿದ್ರಷ್ಟೇ ಡ್ರೈವರ್ ಓಡ್ಸೋಕ್ಕಾಗೋದು. ಗಾಡಿ ಕೆಟ್ಬಿಟ್ರೆ ಡ್ರೈವರು ಏನು ಮಾಡೋಕ್ಕಾಗಲ್ಲ, ಡ್ರೈವರ್ ಒಳ್ಳೆಯವನಿದ್ರು ಕೂಡ. ಹಾಗಾಗಿ ಗಾಡಿಯ ಸರ್ವಿಸಿಂಗ್ ಅನ್ನೋದು ಈಗ ಆಯುರ್ವೇದ, ಪಂಚಕರ್ಮ ಇದೆಲ್ಲ ಒಂದು ಲೆಕ್ಕದಲ್ಲಿ ಅದೇ ಗಾಡಿಯ ಸರ್ವಿಸಿಂಗ್ ಮಾಡಿದ ಹಾಗೆ. ಲೆಕ್ಕದ ಪ್ರಕಾರ ಹೀಗೆ ಅನಾರೋಗ್ಯ ಆದಮೇಲೆ ಅಂದ್ಕೊಳ್ಳುವಂಥದ್ದಲ್ಲ, ಆರೋಗ್ಯದಿಂದ ಇದ್ದಾಗಲೇ ನಾವು ಇದನ್ನ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಗಾಡಿ ತುಂಬ ದೂರ ಹೋಗೋದಿದೆ ಇನ್ನು ಅಂತ. ಹಾಗೆ ಸೊ ಆ ಗಾಡಿಯ ಸರ್ವಿಸಿಂಗ್ ಅಂತೂ ಮಾಡೋದಾಯ್ತಲ್ಲ, ಜೊತೆಗೆ ನಾವು ಡ್ರೈವರ್ನ ಬಗ್ಗೆನೂ ಕಾಳಜಿ ತಗೊಳ್ಬೇಕಾಗತ್ತೆ. ಹೊತ್ತೊತ್ತಿಗೆ ಅವನ ಊಟ, ತಿಂಡಿ, ಚಾ, ನಿದ್ದೆ ಎಲ್ಲದಕ್ಕೆ ನಾವು ಕಾಳಜಿ ತಗೊಳ್ಬೇಕಾಗತ್ತಲ್ಲ. ಹಾಗೆ ನಮ್ಮ ಮನಸ್ಸಿಗೆ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡುವಂಥದ್ದು, ಒಳ್ಳೆ ರೀತಿಯ ಸಕಾರಾತ್ಮಕ ಯೋಚನೆಗಳನ್ನು ತುಂಬಿಕೊಳ್ಳುವಂಥದ್ದು, ಇದೆಲ್ಲ ಮಾಡೋದು ಮನಸ್ಸಿಗೆ ಆಹಾರ ಇದ್ದ ಹಾಗೆ. ನಾವು ಜಗಳ, ಮೋಸ, ವಂಚನೆ ಅಥವಾ ಈ ಗಲಾಟೆ, ಈ ಸಂಸಾರದ ಜಂಜಾಟಗಳನ್ನೇ ಆ ಮನಸ್ಸಿಗೆ ಫೀಡ್ ಮಾಡ್ತಾ ಇದ್ರೆ ಆಗ ಅದು ಕೂಡ ಮನಸ್ಸು ಹಾಗೆ ಆಡತ್ತೆ, ಮರ್ಕಟ್ಟ ಥರವೇ ಆಟ ಆಡತ್ತೆ.
ಹಾಗಾಗಿ ನಾವು ಮನಸ್ಸಿಗೆ ಧನಾತ್ಮಕ ಯೋಚನೆಗಳನ್ನ ಒಳ್ಳೆಯದನ್ನು ಫೀಡ್ ಮಾಡಿದ್ರೆ ಆ ಮನಸ್ಸಿಗೆ ಆಹಾರ ಕೊಟ್ಟ ಹಾಗೆ. ಅಲ್ಲಿ ಒಳ್ಳೆಯ ಆಹಾರ ಕೊಟ್ಟರೆ ನಾವೀಗ ಮೇಂಟೈನ್ ಮಾಡಿರೋ ಗಾಡಿಯನ್ನು ಕೂಡ ಆ ಮನಸ್ಸು ಚೆನ್ನಾಗಿ ಓಡಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಮನಸ್ಸು ತುಂಬ ಇಂಪಾರ್ಟೆಂಟ್. ಸೊ today we will talk about the mind and its power. Before that we will practice Anuloma Viloma. Okay, 5 cycles today we will practice it. Sit comfortably. Hope you remember, ನಿಮಗೆಲ್ಲ ನೆನಪಿದೆ ಅಂದ್ಕೋತೀನಿ. ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ಓಕೆ, ನೆನಪಿದೆ ಅಲ್ವಾ? ಹೋಪ್ ಯು ರಿಮೆಂಬರ್ ದಿಸ್ ಆ್ಯಂಡ್ ವಿ ವಿಲ್ ಡೂ ದ ಅನುಲೋಮ ವಿಲೋಮ. ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಲೆಫ್ಟ್ ಸೈಡ್. ಎಡಭಾಗದ ಮೂಗಿನಿಂದಲೇ ಉಸಿರನ್ನು ಒಳ ತೆಗೆದುಕೊಂಡು ಶುರು ಮಾಡಬೇಕು. ಆ್ಯಂಡ್ ಆಲ್ವೇಸ್ ಫಿನಿಶ್ ಯುವರ್ ಪ್ರಾಕ್ಟೀಸ್ ವಿತ್ ಎಕ್ಸೇಲಿಂಗ್ ಫ್ರಮ್ ದ ಲೆಫ್ಟ್ ನಾಸ್ಟ್ರಿಲ್. ಪ್ರಾಕ್ಟೀಸನ್ನು ಮುಗಿಸುವಾಗ ಕೂಡ ಎಡಭಾಗದಿಂದಲೇ ಉಸಿರನ್ನು ಬಿಟ್ಟು ಪ್ರಾಕ್ಟೀಸನ್ನು ಮುಗಿಸಬೇಕು. ಆ್ಯಂಡ್ ವಿ ವಿಲ್ ಡೂ ಫಾರ್ ದ 5 counts ಟುಡೇ. And in between, whoever feels the pain in the neck or the hand or the back, whatever the discomfort you feel free to stop the practice in between, but with the exhalation. Okay, ಮಧ್ಯದಲ್ಲಿ ಯಾರಿಗೆ ಆಗಲಿ ಬೆನ್ನೋ ಬಂದರೆ ಕೈ ನೋವು ಬಂದರೆ ನೀವು ಪ್ರಾಕ್ಟೀಸನ್ನು ನಿಲ್ಲಿಸ್ಬೋದು. ಆದರೆ ಎಡಭಾಗದಲ್ಲಿ ಅಂದರೆ ಅಟ್ಲೀಸ್ಟ್ ಶುರು ಮಾಡಿದ ಒಂದು ಸೈಕಲ್ನಾದರೂ ಕಂಪ್ಲೀಟ್ ಮಾಡಿಯೇ ನಂತರ ಮುಗಿಸ್ಬೇಕು. ವಿಲ್ ಡೂ ಇಟ್, ಮಾಡೋಣ. ಓಕೆ, ಸಿಟ್ ಕಂಫರ್ಟೇಬಲಿ. ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ವಿಷ್ಣು ಮುದ್ರೆ. ಬಲಭಾಗದ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಟೇಕ್ ಅ ಡೀಪ್ ಇನ್ಹಲೇಷನ್ ಫ್ರಮ್ ಲೆಫ್ಟ್ ನಾಸ್ಟ್ರಿಲ್ by closing the right one. Slowly exhale from the right nostril by closing the left. ಎಡಭಾಗದ ಹೊಳ್ಳೆಯನ್ನು ಮುಚ್ಚಿ ಬಲಭಾಗದಲ್ಲಿ ಉಸಿರನ್ನು ನಿಧಾನಕ್ಕೆ ಹೊರಬಿಡಿ. ನಂತರ ಬಲಭಾಗದಿಂದಲೇ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಹೊರಬಿಡಿ. ಕಂಟಿನ್ಯೂ ದ ಸೇಮ್. ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ. ಟೇಕ್ ಅ ಡೀಪ್ ಇನ್ಹಲೇಷನ್ ಫ್ರಮ್ ಲೆಫ್ಟ್. ಎಕ್ಸೇಲ್ ವೆರಿ ವೆರಿ ಸ್ಲೋಲಿ ಫ್ರಮ್ ದ ರೈಟ್ ನಾಸ್ಟ್ರಿಲ್. Inhale from the right. Very, very slowly exhale from the left. ಸಂಪೂರ್ಣವಾಗಿ ಗಮನವನ್ನು ಉಸಿರಿನ ಮೇಲೆ ಇಡ್ತಾ ಆಳವಾದ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಧಾನಕ್ಕೆ ಉಸಿರನ್ನು ಹೊರಬಿಡಿ. ಬಲಭಾಗದಿಂದ ಉಸಿರನ್ನು ಆಳವಾಗಿ ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ನಿಧಾನಕ್ಕೆ ಹೊರಬಿಡಿ. ಪ್ರತಿಯೊಂದು ಉಸಿರಾಟದೊಟ್ಟಿಗೆ ಮನಸ್ಸನ್ನ ಪೋಷಣೆ ಮಾಡುವ ವಿಷಯದ ಬಗ್ಗೆ ಗಮನ ಇರಲಿ. ಜಸ್ಟ್ ರಿಮೈಂಡ್ ಯುವರ್ ಸೆಲ್ಫ್ ಅಬೌಟ್ ದ ಮೈಂಡ್ ಆ್ಯಂಡ್ ಇಟ್ಸ್ ಪವರ್. ವಿತ್ ಎವ್ರಿ ಇನ್ಹಲೇಷನ್ ಟ್ರೈ ಟು ರಿಜುವಿನೇಟ್ ಯುವರ್ ಮೈಂಡ್. ಪ್ರತಿ ಉಸಿರನ್ನು ಹೊರಬಿಡುವಾಗ ಕೋಪ, ದ್ವೇಷ, ಮತ್ಸರ, ನೋವು ಎಲ್ಲ ಬೇಡದಿರುವ ಇಮೋಷನ್ಸ್ ಈ ಮನಸ್ಸಿಗೆ ಅಂಟ್ಕೊಂಡಿರೋದನ್ನೆಲ್ಲ ಹೊರಕಳಿಸಿ ಪ್ರತಿ ಸತಿ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಖುಷಿ, ನೆಮ್ಮದಿ, ಸಂತೃಪ್ತಿ ಎಲ್ಲ ಒಳ್ಳೆಯ ಭಾವನೆಗಳನ್ನು ಮನಸ್ಸಿನೊಳಗೆ ತುಂಬಿಕೊಳ್ಳಿ. With every inhalation, take all the positivities like happiness, health, all the good thoughts and emotions inside you. And with every exhalation, let it go all the unwanted emotions. Fear, jealousy, anger, sadness, all the unwanted emotions has to be sent away with every exhalation. Keep this as the last round. Complete the process by exhaling from the left nostril. ಈ ಸುತ್ತನ ಕೊನೆಯದಾಗಿಡಿ. ಈ ಸುತ್ತನ ಕಂಪ್ಲೀಟ್ ಆಗಿ ಮುಗಿಸಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಪ್ರಕ್ರಿಯೆಯನ್ನು ಮುಗಿಸಿ.
ಓಕೆ, ರಿಲ್ಯಾಕ್ಸ್. ನೋಡಿ, ಮನಸ್ಸಿನ ಬಗ್ಗೆ ಮಾತಾಡ್ತಾ ಈಗ ಮನಸ್ಸಿಗೆ ಒಳ್ಳೆ ಫುಡ್ ಹಾಕಬೇಕು, ಒಳ್ಳೆ ರೀತಿಯಲ್ಲಿ ಮನಸ್ಸಲ್ಲಿ ಇದು ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ಎಷ್ಟು ಲಾಭ ಇದೆ ಗೊತ್ತಾ ನಿಮಗೆ? ಆ ಮನಸ್ಸು ಅನ್ನೋದೊಂದು ಗಟ್ಟಿ ಇಟ್ಟರೆ ಈ ದೇಹದಲ್ಲಿ ಏನೇ ತೊಂದರೆ ಇರಲಿ, ಏನೇ ತ್ರಾಸಿರಲಿ, ನಾವು ಜಯಿಸ್ಬೋದು ಅದನ್ನು. दिस माइंड, इफ यू आपका मन अगर स्ट्रांग है, विलिंग है, देन शरीर में जो भी तकलीफ आ जाए हम उसे फेस कर सकते हैं. अगर माइंड ही वीक हो गया तो नो मैटर हाउ मच स्ट्रेंथ यू हैव इन your body will not move. You cannot take any decisions, you cannot do any work because your mind is not stable. ಮನಸ್ಸೊಂದು ನಾವು ಮನಸ್ಸಲ್ಲಿ ಭಯ ಪಟ್ಬಿಟ್ರೆ, ಕುಗ್ಗಿ ಬಿಟ್ರೆ ನೀವು ಅನುಭವಿಸಿರ್ಬೋದು ಯಾವಾಗಲಾದರೂ, ಅಲ್ವಾ? ಮನಸ್ಸಿಗೆ ಏನಾದರೂ ತುಂಬ ಇದಾದಾಗ ದೇಹ ಗಟ್ಟಿನೇ ಇರುತ್ತೆ, ಆದರೂ ಕೈ ಕಾಲು ಅಲ್ಲಾಡಲ್ಲ, ಏನು ಮಾಡ್ಬೇಕಂತ ತೋಚಲ್ಲ, ತಲೆ ಕೆಲಸ ಮಾಡಲ್ಲ, ಮೈ ಕೈ ನಮ್ಮ ಮಾತು ಕೇಳಲ್ಲ, ಏನೂ ಗೊತ್ತಾಗದೇ ಇರೋ ಥರ ಆಗ್ಬಿಡತ್ತೆ. ಹಾಗೆ ಮನಸ್ಸೊಂದು ಗಟ್ಟಿ ಇದ್ಬಿಟ್ರೆ ಅದೆಂಥ ಸಿಚುವೇಶನ್ಸ್ ಆದರೂ ಕೂಡ ನಮಗೆ ಫೇಸ್ ಮಾಡೋದಕ್ಕಾಗತ್ತೆ. ಸೊ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಫಾರ್ ದಿಸ್. ಲೆಟ್ಸ್ ಇಮ್ಯಾಜಿನ್ ಯು ಆರ್ ಲೈಕ್ at the, you are going somewhere, you are traveling somewhere, maybe with your kid or grandkid or whoever it is, okay, with someone dependent on you. So you are traveling with them, and already, as you all know, like you have something, pain here or some or other discomfort, so much of the physical, ailments, everything as it is with you, and you are traveling. Suddenly accident happens, okay, and the kid with you gets hurt. जो आपके साथ वो बच्चा है उसको बहुत ही इंजुरी होता है, आपको भी होता है, लेकिन उस मोमेंट में आप क्या करते हो? उस बच्चे को उठाते हो, भागते हो, चिल्लाते हो, भागते हो, जब तक कोई ना मिल जाए या जब तक कोई हॉस्पिटल ना मिल जाए, उस बच्चे को ट्रीटमेंट ना मिल जाए, तब तक यू विल रन विद द किड और whoever it is there with you. और उसके बाद जाके जब बच्चे को सारा ट्रीटमेंट मिलता है, ये डॉक्टर के पास वो चला जाता है, जब जाके आप देखते हो आपकी बॉडी में कहाँ कहाँ से क्या क्या हुआ है, कहाँ से खून आ रहा है, कहाँ पे फ्रैक्चर हुआ है, क्या हुआ है, दैट यू विल रियलाइज ओनली आफ्टर दैट, बिकॉज अंटिल देन आपका मन जो है वो टोटली उस बच्चे के ऊपर है जो आपके साथ है, उसे कुछ नहीं होना है, उसको कुछ भी नहीं होने देना है. इसी ये स्ट्रॉन्ग जो विल है ना, वो टोटली आपका मन को एंगेज रखा है वो उस बच्चे के ऊपर. तो इसीलिए क्या होता है, आपका बॉडी में भी इंजुरीज है, खून तो आ रहा है, फिर दर्द कहाँ गया? वेयर दैट पेन वेंट? सी, अगर हम घर में किचन में कुछ कर रहे हैं तो थोड़ा सा इतना सा ये होता है, तो हम इतना बड़ा बैंडेड डाल के 3 दिन उसको हम बोलते रहते हैं ना, कट गया, वो हाथ कट गया, दर्द हो रहा है, ये हो रहा है, वो हो रहा है. When that major accident happened, कहाँ गया वो दर्द? बिकॉज जब हम घर में हैं, छोटी मोटी दर्द या हमें ये लगता है, तब हम उसे बोलते रहने को हमारे पास टाइम है, हमारा माइंड पूरी तरह से उसी एक उंगली पे है जो कटा हुआ है, इसीलिए हमें वो दर्द ज्यादा लगता है और हम बात करते रहते हैं हर एक काम करने के ऊपर भी, छोटे छोटे काम, हाँ ये मैं नहीं, ये फिंगर ठीक से नहीं है ना, ऐसे हम बोलते रहते. बट जब ये इतना मेजर इंसिडेंट हुआ, आपका फ्रैक्चर भी हुआ होगा, कट गया होगा, ब्लीडिंग होता रहेगा, दर्द नहीं है, तब कहाँ गया वो दर्द? सो प्लीज अंडरस्टैंड, वॉट एवर द पेन, वॉट एवर द डिस्कम्फर्ट वी आर हैविंग, इट्स ऑल बिकॉज ऑफ द माइंड फोकस ऑन दैट पॉइंट. अगर आपका मन किसी और चीज में आपने डाल दिया तो ये पेन गायब हो जाएगा. Either the good thing or the bad thing, both the way. That's why the drinkers always say, those who take the alcohol, what they say, शांति मिलती है, मेरा दिमाग खराब हो गया है, मैं अभी पीता हूँ तो मुझे शांति मिलती है. ये शांति नहीं है, ये क्या होता है, बिकॉज ऑफ द इंटॉक्सिसिटी ऑफ दैट अल्कोहल, उसके प्रभाव से थोड़े देर तक वो सब भूल जाता है, एंड द पीपल विल थिंक दैट एज द सोल्यूशन. बट ध्यान, मेडिटेशन, प्राणायाम, सत्संग, इससे भी हमें यही इफेक्ट मिलता है, और ये प्रोलॉन्ग्ड इफेक्ट है. जो हम दारू पीते हैं उसका तो नशा उतर जाता है, लेकिन ये सत्संग का या अच्छा विचार का जो हम लेते हैं मन के अंदर,
वो प्रोलॉन्ग्ड इफेक्ट आपको देता है। ये भी वही इफेक्ट आपको देता है। जब देह का प्रॉब्लम ज्यादा हो जाता है तो हम मन को स्ट्रेंथन करना चाहिए। जब मन अगर स्ट्रांग हो गया तो बॉडी का कोई भी एलिमेंट हो हम फेस कर सकते हैं, हमें तकलीफ ज्यादा नहीं होता है। ಏನ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಅಂದ್ರೆ, ಈಗ ನಾವು ಎಲ್ಲೋ ಹೋಗ್ತಾ ಇದ್ವಿ ಗಾಡಿಯಲ್ಲಿ, ನಮ್ಮ ಜೊತೆ ಒಂದು ಮಗುನೋ ಮೊಮ್ಮಗುನೋ ನಮ್ದೇ ಇದೆ, ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಆಕ್ಸಿಡೆಂಟ್ ಆಗಿ ಮಗುಗೂ ಎಲ್ಲ ಬ್ಲೀಡ್ ಆಗ್ತಿದೆ, ಪೆಟ್ಟಾಗಿದೆ, ನನಗೂ ಫುಲ್ ಬ್ಲೀಡ್ ಆಗಿದೆ, ಪೆಟ್ಟಾಗಿದೆ. ನಾನಾಗ ಏನ್ ಮಾಡ್ತೀನಿ, ಯಾರಾದ್ರೂ ಹೆಲ್ಪಿಗೆ ಸಿಗೋ ತನಕ ಅಥವಾ ಹಾಸ್ಪಿಟ್ಲ್ ಹೋಗೋ ತನಕ ಏನ್ ಮಾಡ್ತೀನಿ, ಎತ್ಕೊಂಡು, ಬೇಕಿದ್ರೆ ಈ ಕೇಳಿ ಈಗ ಅಜ್ಜಿ ಕೀರ್ತಿ ಅಷ್ಟು ದೊಡ್ಡ ಮೊಮ್ಮಗಳಾದ್ರೂ ಪರವಾಗಿಲ್ಲ, ಎಷ್ಟಾಗತ್ತೋ ಅಷ್ಟು ಶಕ್ತಿಯನ್ನು ಹಾಕಿ ಮಾಡ್ತೀರಾ ಇಲ್ವಾ? ಎತ್ಕೊಂಡು ಓಡ್ತೀವಿ, ಸಹಾಯ ಸಿಗೋ ತನಕ, ನಮ್ಗ ಆ ಮಗುವಿಗೆ ಏನ್ ಆಗ್ಬಾರ್ದು ಅನ್ನೋದು ಆಗೋ ತನಕ ನಾವು ಬಿಡಲ್ಲ. ಅಲ್ಲಿ ಹೋಗಿ ಮೊದ್ಲು ಅವಳಿಗೆ ಒಂದು ಹೆಲ್ಪ್ ಸಿಕ್ತು ಅಥವಾ ಡಾಕ್ಟರ್ ಸಿಕ್ಕಿದ್ರು, ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೆಲ್ಪ್ ಸಿಕ್ತು ಅನ್ನೋ ಆಗೋ ತನಕ ನಮ್ ದೇಹನೂ ನಾವು ನೋಡ್ಕೊಳ್ಳಲ್ಲ. ಆಮೇಲೆ ನಮ್ಮನ್ನು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ದೇಹದಲ್ಲಿ ಎಷ್ಟೊಂದು ಗಾಯಗಳಾಗಿದ್ದಾವೆ, ಎಲ್ಲೆಲ್ಲಿಂದನೋ ಬ್ಲೀಡಿಂಗ್ ಆಗ್ತಾ ಇದೆ, ಕೆಲವೊಂದ್ಸತಿ ಫ್ರಾಕ್ಚರ್ ಕೂಡ ಆಗಿರತ್ತೆ. ಹಾಗಿದ್ರೆ ನಾನು ಕೇಳೋ ಪ್ರಶ್ನೆ, ಇಷ್ಟೊತ್ತು ಆ ನೋವು ಎಲ್ಲಿತ್ತು? ಈಗ ನಿಮ್ ದೇಹ ಕಟ್ಟಾಗಿದೆ, ರಕ್ತ ಬರ್ತಿದೆ ಅಂದ್ರೆ ಪಕ್ಕ ನೋವಂತೂ ಇರತ್ತಾ? ಸ್ಕಿನ್ ಕಟ್ಟಾಗಿದೆ, ಮಾಂಸಖಂಡಗಳು ಕಟ್ಟಾಗಿದೆ, ರಕ್ತ ಬರ್ತಿದೆ, ನೋವಂತೂ ಇರ್ಲೇಬೇಕು. ಆದ್ರೆ ಇಷ್ಟೊತ್ತು ಆ ನೋವು ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲಿ ಹೋಗಿತ್ತು ಆ ನೋವು? ಎಲ್ಲಿ ಹೋಗಿತ್ತು? ನಮ್ಮ ಮನ್ಸು ಅನ್ನೋದು ಸಂಪೂರ್ಣವಾಗಿ ಆ ಮಗುವಿನ ಮೇಲೆ, ಆ ಒಂದು ವ್ಯಕ್ತಿಯ, ನಮ್ ಜೊತೆ ಯಾರಿದ್ದಾರೆ ಆ ವ್ಯಕ್ತಿಯ ಮೇಲೆ ತಲ್ಲೀನ ಆಗ್ಬಿಟ್ಟಿತ್ತು. ಹಾಗಾಗಿ ನಮ್ಮ ದೇಹದಲ್ಲೇ ಇಷ್ಟೊಂದು ನೋವುಗಳಾದ್ರೂ ನಮ್ಗೆ ಕಾಣದೇ ಇಲ್ಲ, ಅದು ಗೊತ್ತೇ ಆಗಲ್ಲ. ಆ ಮೂಮೆಂಟಿಗೆ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿಯಾಗಿ ಅಲ್ಲಿದ್ದಾಗ ನಮಗೆ ಗೊತ್ತಾಗಲ್ಲ ನೋವು. ಇದೇ ತರ ನಮ್ಮ ದಿನನಿತ್ಯದಲ್ಲಿ, ಈಗ ನಾರ್ಮಲ್ ಡೇದಲ್ಲಿ ನಿಮ್ಗೆ ಏನಾದ್ರೂ ಒಂದು ಪೆಟ್ಟಾಗ್ಲಿ, ಜಸ್ಟ್ ಒಂದು ಕಿರುಬೆಳು ಜಜ್ಜಿರ್ಲಿ ಬಾಗ್ಲಿ ಇತ್ತಾಗಿ, ನಾವು 4 ದಿನ ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ ಅಲ್ವಾ? ಅಯ್ಯೋ ಅಲ್ಲಿ ನೋಯ್ತಿದೆ, ಅಲ್ಲೋ ಅಥವಾ ಇಲ್ಲಿ ಬೆರಳು ಕಟ್ಟಾದ್ರೆ, ಇದೇ ಬೆರಳು ಆ ಕೆಲಸ ಮಾಡಕ್ಕಾಗಲ್ಲ, ಇದಾಗಲ್ಲ, ಕಟ್ಟಾಗ್ಬಿಡ್ತು, ನೋವಾಗ್ಬಿಡ್ತು ಹೇಳ್ತಾ ಇರ್ತೀವಿ ಅಲ್ವಾ? ಯಾಕೆಂತಂದ್ರೆ ನಾವು ಮನೆಯಲ್ಲೇ ಇದ್ದಾಗ ನಮ್ಮ ಧ್ಯಾನ ಸಂಪೂರ್ಣವಾಗಿ ಅದ್ರ ಮೇಲೆ ಇರುತ್ತೆ. ಹಾಗಾಗಿ ನಾವು 3 ಹೊತ್ತು ಅದನ್ನೇ ನೆನ್ಪು ಮಾಡ್ಕೋತಿರ್ತೀವಿ, ಅದೇ ನೋವೇ ನಮ್ಗೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ, ಅದನ್ನೇ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಹಾಗೇನೆ ನಮ್ಮ ಧ್ಯಾನ ಒಳ್ಳೇದೋ ಕೆಟ್ಟದ್ದೋ ಅನ್ನೋದು ಸಂಬಂಧ ಇಲ್ಲ. ನಮ್ಮ ಧ್ಯಾನ ಬೇರೆ ಕಡೆ ಹೋದ್ರೆ ದೇಹದ ನೋವು ಕಮ್ಮಿ ಆಗತ್ತೆ. ಈಗ ಅದೇ ನಾನು ಕುಡುಕರ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಕುಡುಕ್ರೆ ಏನ್ ಹೇಳ್ತಾರೆ, ಎಣ್ಣೆ ಕುಡಿದ್ರೆ ನಂಗೆ ಎಲ್ಲ ಮರ್ತು ಭಾಳ ತಲೆ ಕೆಟ್ಬಿಟ್ಟೈತಪ್ಪ, ಜೀವನದಲ್ಲಿ ರೋಸೋಗ್ಬಿಟ್ಟಿನಿ, ಕುಡಿದ್ರೆ ಸರಿ ಇರ್ತೀನಿ ಅಂತ. ಆದ್ರೆ ಅದು ಆ ಕ್ಷಣದ್ದಾಗಿರತ್ತೆ. ಆ ಕ್ಷಣದಲ್ಲಿ ಆ ಮದ ಏರಿದಾಗ ಏನು ಪೇನ್ ಇದು ಅಥವಾ ಅವರದ್ದೇ ಟೆನ್ಷನ್ಗಳು ಅವ್ರಿಗೆ ಗೊತ್ತಾಗಲ್ಲ. ಅದಾದ್ರೆ ಕ್ಷಣಿಕ ಆದದ್ದು, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ನಾವ್ ಈ ರೀತಿಯ ಸತ್ಸಂಗ, ಒಳ್ಳೆಯ ವಿಚಾರಗಳು, ಪ್ರಾಣಾಯಾಮ ಇರ್ಬೋದು, ಒಳ್ಳೆ ಯೋಚನೆಗಳನ್ನ ನಮ್ಮ ಮನಸ್ಸಿಗೆ ಫೀಡ್ ಮಾಡ್ತಾ ಹೋದ್ರೆ ಇದು ನಿಮ್ಗೆ ಲಾಂಗ್ ಟರ್ಮ್, ಇದು ನಿಮ್ಗೆ ಅದೇ ತರ ಇಫೆಕ್ಟ್ ಕೊಡುತ್ತೆ. ನಿಮ್ ಮನಸ್ಸನ್ನ ಸಂಪೂರ್ಣವಾಗಿ ಒಂದ್ರಲ್ಲಿ ತಲ್ಲೀನ ಮಾಡಿದಾಗ ಇನ್ನೊಂದ್ರ ನೋವು ನಮಗ್ ಮರೆಯುತ್ತೆ. ಈ ದೇಹದಲ್ಲಿ ನೋವಿದೆ, ದೇಹದಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ದೇಹಕ್ಕೆ ಟ್ರೀಟ್ಮೆಂಟ್ ಕೊಟ್ರಷ್ಟೇ ಆಗಲ್ಲ, ಮನಸ್ಸನ್ನ ಕೂಡ ಇನ್ನೊಂದು ವಿಷಯದಲ್ಲಿ ಎಂಗೇಜ್ ಮಾಡ್ಬೇಕು. ಈಗ ನೋಡಿ, ನೀ ಜಾಯಿಂಟ್ ಪೇನ್ ಬರೋ ತನಕನೂ ನಾವು ನೀ ಬಗ್ಗೆ ಕಾಳಜಿನೇ ತಗೊಳಲ್ಲ, ಮೊಣಕಾಲ್ ಬಗ್ಗೆ. ಒಮ್ಮೆ ಬಂದ ಮೇಲೆ ನಾವು ಇಡೀ ದಿನ ಅದರದ್ದೇ, ಯೂಟ್ಯೂಬಲ್ಲೂ ಅದನ್ನೇ ನೋಡೋದು, ಫೇಸ್ಬುಕ್ಕಲ್ಲೂ ಅದನ್ನೇ ನೋಡೋದು, ಆಮೇಲೆ ಎಕ್ಸಸೈಸು ಅವಾಗ್ಲೇ ಮಾಡೋದು. ನಿಜವಾಗಿ ಏನು ಹೇಳಿ, ಕಾಲ್ ನೋವು ಬರೋ ಮೊದ್ಲು ಮಾಡ್ಬೇಕು ಇದನ್ನೆಲ್ಲ, ಕಾಲ್ ನೋವು ಬರ್ದಿದ್ದಂಗೆ ನೋಡ್ಕೊಳ್ಳೋದು ಅಂತ. ಬಟ್ ನಾವೇನ್ ಮಾಡ್ತೀವಿ, ಕಾಲ್ ನೋವು ಬಂದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಕೊಡ್ತೀವಿ, ಜಾಸ್ತಿ ಅದ್ರ ಬಗ್ಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಮಾಡೋದಕ್ಕೆ ಹೋಗ್ತೀವಿ. ಸೊ ನಮ್ಗೆ ಪೇನ್ ಇನ್ನೂ ಜಾಸ್ತಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಾಗ ನಮ್ಗೆ ನೋವು ಗೊತ್ತಾಗಲ್ಲ. ಸೊ ಮನಸ್ಸೇ ಇದರಲ್ಲಿ ಇಂಪಾರ್ಟೆಂಟ್ ಅಲ್ವಾ? ಎಲ್ಲಿ ಹೋಯ್ತು ಆ ನೋವು? ಉತ್ತರನೇ ಇಲ್ಲ ಯಾರಿಗೂ, ಎಲ್ಲಿ ಹೋಯ್ತಂತವೇ ಗೊತ್ತಿಲ್ಲ. ನೋವಿದೆ ಲೆಕ್ಕದ ಪ್ರಕಾರ, ಈಗ ಮೆಡಿಕಲಿ ಹೇಳೋದಕ್ಕಾದ್ರೆ ನೋವು ಇರ್ಲೇಬೇಕು, ನೋವು ಆಗ್ಲೇಬೇಕು. ಆದ್ರೆ ಮೆಡಿಕಲ್ ಸೈನ್ಸ್ ಅನ್ನು ಮೀರೋ ಅಂಥದ್ದು ಒಂದಿದೆ ಅಲ್ಲಿ, ಮನ್ಸನ್ನ ಇವತ್ತಿನವರೆಗೆ ಯಾವ ಮೆಡಿಕಲ್ ಸೈನ್ಸ್ ಅಲ್ಲೂ ಅಳಿಯಕ್ಕಾಗಿಲ್ಲ ಹೇಗೆ ಏನು ಅಂತ. And the same way, let's imagine you have all this घुटनों का दर्द है, बहुत ही ज्यादा तकलीफ है, all those physical problems, whatever you have, it's at the maximum worst state. At the same time, you get one call from PM office that your son has been awarded with Padma Shri. And the same day आपका flight है, अभी निकलना है, वहाँ पे निकलना है, प्रधानी जी से मिलना है, प्रोग्राम अटेंड करना है, बाकी वो सब है,
बैक टू बैक आपका पैकिंग हुआ, वहाँ पे चलना हुआ, सब हो, और वहाँ पे जाके आपका फूड का टाइमिंग भी इधर उधर हो जाता है फंक्शन की वजह से, सब इधर उधर होता है। लेकिन द काइंड ऑफ हैप्पीनेस, जो जितना हम खुश हो जाते हैं उस न्यूज़ को सुन के, कितना हम प्राउड फील करते हैं, उसके आगे हमें कुछ भी याद ही नहीं रहता है। तो कहाँ गया उस घुटनों का दर्द, कहाँ गया उस टाइम पे, क्योंकि यू आर टू हैप्पी। आप बहुत खुश हैं तब भी आपको ये दर्द समझ में नहीं आएगा, और आप बहुत दुखी है तब भी आपको दर्द समझ में नहीं आएगा। उसका मतलब है मन से ही सब लिंक्ड है। आपका मन को जैसे आप ट्रेन करते हो उसके हिसाब से यू कैन प्ले विथ द पेन। ऐसा नहीं कि इसे नेग्लेक्ट करो, डेफिनेटली यू हैव टू टेक केयर ऑफ दिस थिंग, बट if you train your mind, you can make this process a easy going process जो healing का है। ಈಗ ಅದೇ ಉದಾಹರಣೆ ಏನು ಕೊಟ್ಟೆ ಅಂತಂದ್ರೆ, ನಿಮ್ಗೆ ಈಗ ಸಡನ್ ಆಗಿ ಒಂದು ಫೋನ್ ಬರುತ್ತೆ, ಬಂದು ಇವತ್ತು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಿದ್ದಾರೆ ಅಂತ, ಸಡನ್ ಆಗಿ ಹಾಗೆ ಬಂದ ನಮ್ಗೆ ಎಷ್ಟು ಖುಷಿ ಆಗತ್ತೆ, ಎಷ್ಟು ಒಂದು ಅಭಿಮಾನದಿಂದ ನಾವು ಬಡ ಬಡ ಅದು ರೆಡಿ ಮಾಡೋದು, ಪ್ಯಾಕ್ ಮಾಡೋದು, ಈಗಲೇ ಹೊರಡ್ಬೇಕಂತೆ, ಫ್ಲೈಟ್ ಇದೆ, ಈಗ ಫ್ಲೈಟ್ ಬುಕ್ ಆಗಿದೆ, ನಾವು ಹೊರಡ್ತೀವಿ, ಅಲ್ಲಿ ಹೋಗ್ತೀವಿ, ಫಂಕ್ಷನ್ ಅಲ್ಲಿ ಕೂತ್ಕೋತೀವಿ, ನಾವು ಎಷ್ಟೇ ಎಸಿಡಿಟಿ ಪೇಷಂಟ್ ಆದ್ರೂ ಕೂಡ ನಮ್ಗೆ ಅವತ್ತು ಎಸಿಡಿಟಿ ಆಗಲ್ಲ, ನಾವಲ್ಲಿ ಊಟ ಎಷ್ಟೇ ಟೈಮಿಂಗ್ ಆಚೆ ಈಚೆ ಆಗ್ಲಿ, ಏನೇ ಆಗ್ಲಿ, ಅದೆಲ್ಲದನ್ನ ನಾವು ಕಾಯ್ತೀವಿ, ವೇಟ್ ಮಾಡ್ತೀವಿ, ಅದು ಯಾವ್ದ್ರ ಬಗ್ಗೆ ನಮ್ ಗಮನನೇ ಇರಲ್ಲ ಅಲ್ವಾ? ಮೊಣಕಾಲ್ ನೋವು ಅದೇ ಅಲ್ಲೇ ಇರುತ್ತೆ, ಮೊಣಕಾಲ್ ನೋವು, ಆದ್ರೆ ಅವತ್ತು ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಯಾಕಂದ್ರೆ ವಿ ಆರ್ ಟೂ ಹ್ಯಾಪಿ, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ತುಂಬಾ ಖುಷಿ ಆದಾಗ ಅಥವಾ ತುಂಬಾ ದುಃಖ ಆದಾಗ ನಮ್ಗೆ ಬೇರೆ ಏನೂ ಗೊತ್ತಾಗಲ್ಲ. ಹಾಗಾಗಿ ಮನ್ಸನ್ನೋದನ್ನ ನಾವು ಗಟ್ಟಿ ಇಟ್ಕೊಂಡ್ರೆ, ಮನ್ಸನ್ನ ಸ್ವಲ್ಪ ಟ್ರೈನಿಂಗ್ ಚೆನ್ನಾಗಿ ಕೊಟ್ರೆ, ಇವಾಗ ನೀವೇನೀಗ ಪೇನ್ ಎಲ್ಲ ಅನುಭವಿಸ್ತಾ ಇದ್ದೀರಾ, ಬೇರೆ ಬೇರೆ ರೀತಿಯ ನಿಮ್ಮ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇದನ್ನೇ ಇನ್ನೂ ಚಂದ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ಈ ನೋವು ಇರತ್ತೆ, ಆ ಡ್ಯಾಮೇಜ್ ಏನಾಗಿದೆ ಡೆಫಿನೆಟ್ಲಿ ಅದು ಸರಿ ಮಾಡಲೇಬೇಕು. ಅದರ ಅರ್ಥ ನೀವು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಥವಾ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಆಗಿಬಿಟ್ಟು ಇದನ್ನೆಲ್ಲ ಮರ್ತು ಬಿಡಿ ಅಂತನೂ ಅಲ್ಲ. ಇದ್ರದ್ದೇನು ರಿಪೇರಿ ಕೆಲಸ ಆಗಬೇಕು ಅದು ಆಗ್ತಾ ಇರುತ್ತೆ. ಬಟ್ ಅದ್ರ ಜೊತೆ ಜೊತೆ ನೀವು ಮನಸ್ಸನ್ನ ಒಂಚೂರು ಒಳ್ಳೆ ವಿಷಯಗಳಲ್ಲಿ ಹೆಚ್ಚಿಗೆ ತಲ್ಲೀನ ಮಾಡ್ಕೊಂಡ್ರೆ ಏನಾಗತ್ತೆ, ಆ ಒಂದು ಕಷ್ಟ ಕಮ್ಮಿ ಆಗತ್ತೆ. ನಿಮ್ಗೆ ಅನುಭವಿಸುವಾಗ ಈಗ ಒಂದು ರೋಗ ಬಂದು ಆ ರೋಗ ಗುಣ ಆಗೋ ತನಕ ಅದೊಂದು ಪೀರಿಯಡ್ ಇದೆಯಲ್ಲ, ಅನುಭವಿಸೋದ್ ಕಷ್ಟ. ಈಗ ಎಲ್ಲರೂ ಇಲ್ಲಿ ನೀವು ಬಂದಿರೋದು ಯಾಕೆ? ಇನ್ನು ಅನುಭವಿಸೋದ್ ಕಷ್ಟ ಅಂತ ಅಷ್ಟೇ ತಾನೆ. ರೋಗ ಇದೆ, ಏನು ಅನುಭವಿಸೋದೇ ಇರ್ಲಿಲ್ಲ ಅಂದ್ರೆ ನೀವ್ ಯಾರಾದ್ರೂ ಬರ್ತಿದ್ರ? ಅದು ರೋಗ ಅದ್ರ ಪಾಡಿಗಿದೆ ಬಿಡು, ನಂಗೇನ್ ಪ್ರಾಬ್ಲಮ್ ಇಲ್ಲ, ಅದಿದೆ, ನಾನು ಆರಾಮಿದ್ದೀನಿ ಅಂತ ಅಲ್ವಾ? ಯಾವಾಗ ನಮ್ಗದ್ ಅನುಭವಿಸೋದ್ ಕಷ್ಟ ಅಂತ ಆಯ್ತು, ಅವಾಗ ನಾವು ಹುಡುಕ್ತೀವಿ ಏನ್ ಮಾಡಬಹುದು, ಯಾವ ರೀತಿ ಇದರದ್ದು ಕಾಳಜಿ ತಗೋಬಹುದು ಅಂತ. ಸೊ ಈ ಒಂದು ಅನುಭವಿಸುವ ಒಂದು ಪ್ರಯಾಣ ಏನಿದೆ, ಇದು ಸ್ವಲ್ಪ ಈಸಿ ಆಗ್ಬೇಕಂತ ಅಂದ್ರೆ ನೀವು ಮನಸ್ಸನ್ನ ಒಳ್ಳೆ ವಿಚಾರಗಳಲ್ಲಿ ಅಥವಾ ಆ ಒಂದು ಎಕ್ಸ್ಟ್ರೀಮ್ ಹ್ಯಾಪಿಯಾಗಿ ಇಟ್ಕೊಳ್ಳೋದ್ರಲ್ಲಿ ನೀವು ಎಂಗೇಜ್ ಮಾಡಿಬಿಟ್ರೆ, ಹೇಗೆ ಆ ಮೊಣಕಾಲು ನೋವು ಆಕ್ಸಿಡೆಂಟ್ ಆದಾಗ ಅಥವಾ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದಾಗ ನಮಗೆ ಮರ್ತು ಹೋಗುತ್ತೋ, ಅದೇ ಥರ ನಿಮ್ಮ ಒಂದು ಈ ನೋವಿನ ಬಾಧೆ ನಿಮ್ಮನ್ನ ಇಡೀ ದಿನ ಬಾಧಿಸಲ್ಲ ಅಂತ. ಸೊ ವಾಟ್ ಐ ವಾಸ್ ಟೆಲ್ಲಿಂಗ್ ಈಸ್, ಸೊ ಇಫ್ ಯು maintain your mind in certain level of happiness or that kind of satisfied feeling, if it is there for the mind, or you engage your mind to something good, then जो अभी ये जैसे जिस दिन से आपका डायग्नोसिस हुआ है और जिस दिन तक आप पूरी तरह से उससे रिकवरी हो जाएंगे, जो सफ़र है वो ईजी हो जाएगा. मन को इस तरह से रखने से आपका जो ट्रैवल करना है डिसीज से हेल्दी पर्सन बनने तक, आपका जो ट्रैवलिंग है वो आपका थोड़ा बेहतर हो सकता है, इजी हो सकता है. वरना आप सब लोग यहाँ पे क्यों हो? क्योंकि ये सफ़र करना मुश्किल है, इसीलिए आप यहाँ पे आए हो ना. अगर हाँ तकलीफ, ये जो डायग्नोज हुआ है लेकिन मुझे कुछ तकलीफ नहीं है, क्या आप यहाँ पे आते थे ट्रीटमेंट के लिए? नहीं. अरे मुझे कुछ तकलीफ नहीं है, वो है अपने, वो रिपोर्ट ऐसे कहता है, लेकिन मैं आराम हूँ, ऐसे बोल के हम नहीं आते थे. जब वो तकलीफ देना चालू करता है, when we start experiencing कुछ discomfort, then only we come for the treatment. So उस discomfort को कम करने में you can take the help of your mind. अगर आप आपके मन के थोड़ा सा हेल्प ले लेंगे तो ये जो सफ़र है वो ईजी हो जाएगा, वो पेनफुल कंडीशन थोड़ा कम हो जाएगा. ಹಾಗಾಗಿ ಮನಸ್ಸು ಅನ್ನೋದು ತುಂಬಾನೇ ಮುಖ್ಯ. ನಾವು ಮನಸ್ಸನ್ನ ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ
ನಮ್ಮ ದೇಹದ ನೋವು ಇದು ನೀವು ನೋಡಿರ್ಬೋದಲ್ವ, ಯಾರಾದ್ರೂ ನಿಮ್ಗೆ ಏನಾದ್ರೂ ಹೇಳಿ ಮನ್ಸಿಗೆ ಬೇಜಾರಾದಾಗ ನಿಮ್ಮ ಅಸಿಡಿಟಿ ಜಾಸ್ತಿ ಆಗತ್ತೆ, ನೋವು ಜಾಸ್ತಿ ಆಗತ್ತೆ, ಹೇಳೋದೇ ಬೇಡ ಅನ್ಸತ್ತಲ್ವ? ಹಾಗೆ ಏನೋ ಹೇಳಿ, ಚಿಕ್ಕ ವಿಷಯ, ತುಂಬಾ ದೊಡ್ಡದಾಗ್ಬೇಕಂತಿಲ್ಲ, ಏನೋ ಚಿಕ್ಕದೊಂದ್ ಮಾತು ಬಂದಿರತ್ತೆ, ನಮ್ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ಎಲ್ಲೋ ಮೂಲೆಯಲ್ಲಿ, ಅದ್ ಹೇಳ್ಕೊಳಕ್ ಆಗಲ್ಲ. ಹೇಳಿದ್ರೆ ಏನಮ್ಮ ಇಷ್ಟ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೋತೀಯ, ಬೇಜಾರ್ ಮಾಡ್ಕೋತೀಯ ಅಂತ ಹೇಳ್ಬಿಡ್ತಾರೆ ಅಂತ. ಆದ್ರೆ ಅದ್ ನಮ್ ಮನ್ಸನ್ನ ಕೊರಿತಾ ಇರತ್ತೆ. ಅದರಿಂದಾಗಿ ನಾವು ನೋಡ್ತೀವಿ ಆ ಒಂದೆರಡು ದಿವಸ ನಮ್ಗೆಲ್ಲಾ ನೋವು ಜಾಸ್ತಿ ಇರತ್ತೆ, ಫುಡ್ ಸೇರಲ್ಲ, ಅಥವಾ ಆಸಿಡಿಟಿ ಜಾಸ್ತಿ ಆಗತ್ತೆ, ತೊಂದರೆ ಜಾಸ್ತಿ ಆಗತ್ತಲ್ವಾ? ಹಾಗೆ ನಾವು ತುಂಬಾ ಖುಷಿಯಲ್ಲಿದ್ದಾಗ ಒಂದೆರಡು ಮೂರು ದಿನದಿಂದ ಏನೋ ಒಳ್ಳೆ ಮನೆಗೆಲ್ಲ ಮೊಮ್ಮಕ್ಳು ಬಂದಿರ್ತಾರೆ, ಅಥವಾ ಎಲ್ಲ ಏನೋ ಒಳ್ಳೆ ಸಂಭ್ರಮದ ವಾತಾವರಣ ಇದ್ದಾಗ ಸಡನ್ ಆಗಿ ನಮ್ಗೆ ಆ ಒಂದೆರಡು ಮೂರು ದಿವಸ ಜಾಸ್ತಿ ತೊಂದ್ರೆನೂ ಗೊತ್ತಾಗಲ್ಲ. ನೋವೆಲ್ಲ ಇದ್ರು ನಾವೆಲ್ಲ ಇನ್ನೂ ಲವಲವಿಕೆಯಿಂದ ಕೆಲಸ ಮಾಡ್ತಿರ್ತೀವಿ, ಇನ್ನೂ ಆಕ್ಟಿವ್ ಆಗಿರ್ತೀವಿ. ಟೈಮಿಂಗಲ್ಲಿ ಆಚೆ ಈಚೆ ಆದ್ರೂ ಅಸಿಡಿಟಿ ಅಷ್ಟೊಂದು ತೊಂದರೆ ಕೊಡಲ್ಲ. ಯಾಕಂದ್ರೆ ನಾವು ಖುಷಿಯಿಂದ ಇದ್ದೀವಿ. ಸೊ ಮನ್ಸು ಮತ್ತೆ ನಿಮ್ಮ ಆರೋಗ್ಯ, ಮನ್ಸು ಮತ್ತೆ ನಿಮ್ಮ ನೋವನ್ನ ಅನುಭವಿಸೋದು, ಅಲ್ಲಿ ಆರೋಗ್ಯ ಅನ್ನೋಕ್ಕಿಂತ ನೋವನ್ನ ನಾವು ಗ್ರಹಿಸುವ ಒಂದು ಇದೇನಿದೆಯಲ್ಲ ಅದು ಕಮ್ಮಿ ಆಗತ್ತೆ. ಹಾಗಾಗಿ ನಾವೆಲ್ಲ ಖುಷಿಯಿಂದ ಇರ್ಬಹುದಲ್ವಾ? ಎಲ್ಲರಿಗೆ ನೋಡಿ ನೋವುಗಳು, ದುಃಖ, ಬೇಜಾರು ಎಲ್ಲರ ಜೀವನದಲ್ಲಿದೆ. ನಾನು ನೀನು ಅವರು ಇವರು ಅಂತ ಯಾರು ಬೇರೆ ಇಲ್ಲ. ಎಲ್ಲರಿಗೂ ನಮ್ದೇ ಆದ ಒಂದಿಷ್ಟು ನೋವು, ದುಃಖ, ಬೇಜಾರು, ಹಳೆ ನೆನಪು ಇದೆಲ್ಲ ಇದ್ದೇ ಇರತ್ತೆ. ಬಟ್ ಅದ್ರೊಟ್ಟಿಗೆ ಅಟ್ಲೀಸ್ಟ್ ಇವತ್ತೊಂದಿನ ನಾವು ಖುಷಿಯಿಂದ ಇರ್ಬೋದಲ್ವಾ? ಆ ಒಂದೊಂದು ದಿನ ಸಂಕಲ್ಪ ಮಾಡ್ಬೋದಲ್ವಾ? क्योंकि हर दिन हम जब स्टार्ट करते हैं तो एटलीस्ट वी कैन मेक द संकल्प दैट आई विल बी हैप्पी टुडे. क्योंकि जो दर्द है या बुरा वक्त है, बुरा मेमोरीज है, जो भी है वो सबके जीवन में रहता है. बुरा लगना या छोटे मोटे बातों पे हमें गुस्सा आना या हमें अच्छा नहीं लगना, ये सबके जीवन में होता है. और आपने भी नोटिस किया होगा जब जब आपका माइंड डिस्टर्ब है कि और आपको अच्छा नहीं लगा कुछ छोटे मोटे चीज, यू सी दैट योर फिजिकल प्रॉब्लम्स आर गेटिंग इंक्रीज्ड. आपको सिर दर्द जल्दी आ जाता है, या एसिडिटी बढ़ जाता है, या घुटनों में दर्द ज्यादा हो जाता है, या कुछ ना कुछ यू सी दैट फिजिकली कुछ तो डिस्टर्ब ज्यादा हुआ. और जैसे कि घर में सब आए हैं, अच्छा है, त्योहार का अगर वहां पे जैसे फेस्टिवल जैसा फील है, सब आए हैं, अच्छे खुश खुशी है, तो यू सी दैट आपका प्रॉब्लम जो है वो इतना दिखता नहीं है उस टाइम पे, क्योंकि यू आर सेलिब्रेटिंग द टुगेदरनेस, यू आर सेलिब्रेटिंग दैट फेस्टिवल, और यू आर सेलिब्रेटिंग दैट हैप्पीनेस. सो आपको वो दिखता नहीं है. तो मेरा क्वेश्चन ये है कि हम हर दिन ऐसा क्यों नहीं कर सकते? किसी के आने के लिए, या किसी त्योहार को आने के लिए, या किसी पद्मश्री अवार्ड तक हम क्यों वेट करना चाहिए? हर दिन हमें ये संकल्प करना चाहिए, एटलीस्ट आज का दिन मैं खुश रहूंगी, आज का 2 दिन है, मैं खुशी से ये दिन को मैं खत्म करूंगी. ये संकल्प अगर हमने ले लिया तो हमारा लाइफ बहुत इजी हो जाएगा. क्योंकि ये सारा तकलीफ जो हम ले रहे हैं वो हम अपने आप से ले रहे हैं, अननेसेसरी है. दिस इज नॉट नेसेसरी टू कीप योर माइंड सो मच इनटू एवरीथिंग. किसी ने कुछ बोल दिया, हाँ तो बोल दिया ना, वो तो उसका मेंटल स्टेटस है, वो क्या बोल रहा है. इट इज नॉट डिपेंडिंग ऑन यू. आपने बहुत बार देखा होगा जब आपका बहुत क्लोज रिलेटिव या फ्रेंड, जो भी आपका बहुत नजदीक का जो दोस्त है, इवन इफ यू डू समथिंग रॉन्ग ही विल नेवर हर्ट यू. ही विल से दैट ए ब्रो ऐसा नहीं करना चाहिए, या ये क्या पागल जैसा कर रहा है, ऐसा मत करो. और आपने ये भी नोटिस किया होगा जो आपसे ऑलरेडी जलते हैं, या जो आपसे ऑलरेडी नाराज है, आपसे अच्छे फ्रेंडशिप में नहीं है, इवन इफ यू डू द गुड थिंग ऑल्सो दे विल फाइंड आउट द समथिंग बैड. ये क्या, इतना तो कोई भी कर सकता है, इसमें क्या बड़ी बात है ना? जो तो बोलने वाला है उसका माइंडसेट के ऊपर डिपेंड है. इट्स नॉट अबाउट व्हाट यू आर डूइंग. जो भी आप काम कर रहे हो वो बंदे को आपके ऊपर अच्छे विश्वास या अच्छे फ्रेंडशिप या अच्छे रिलेशनशिप है, ही विल फाइंड द गुड इन एवरीथिंग. आप कितना भी गंदे काम करो उसमें भी वो अच्छी बात ढूंढेगा, या आपको कंसोल करेगा कि हाँ मैं समझ सकता हूँ तू क्यों ऐसा कर रहा है, आई कैन अंडरस्टैंड योर सिचुएशन. दे विल से दैट. एंड जो अंडरस्टैंड करना ही नहीं चाहते हैं, नो मैटर हाउ गुड यू डू, जितना भी आप अच्छे काम करो, वो कभी भी अप्रिशिएट नहीं करेंगे, कभी भी आपको गुड थिंग्स नहीं बोलेंगे. तो जो भी लोग बोलते हैं इट इज नॉट बिकॉज ऑफ यू. तो आपको वरी करके आपका टाइम क्यों वेस्ट करना है? इट्स अबाउट देम. उसका दिमाग का हालत कैसा है उसके हिसाब से वो बोलते हैं. वो अगर छिड़ा हुआ है
तो वो आपके ऊपर भी चिल्लाएगा या आपके ऊपर भी वो वही बिहेवियर दिखाएगा, बिकॉज इट्स नॉट बिकॉज यू डिड समथिंग रॉन्ग, इट्स बिकॉज उसका मेंटल हालत ऐसा है। इसीलिए दूसरों के कुछ कमेंट के वजह से या दूसरों के कुछ बातों की वजह से हमारा दिमाग खराब नहीं करना है, बिकॉज इट्स लेफ्ट टू देम, वो क्या कहते हैं क्या करते हैं, इट्स डिपेंडिंग ऑन देम, नॉट बिकॉज ऑफ अस, है ना। ये हमें हमेशा याद रखना है। ಯಾರೋ ಏನೋ ಹೇಳಿದ್ರಂತ ನಾವು ಬೇಜಾರು ಮಾಡ್ಕೋತೀವಿ, ಚಿಕ್ಕ ಪುಟ್ಟ ವಿಷಯಗಳಿಗೆ ನಾವು ತುಂಬಾ ಕೊರಗ್ತಾ ಇರ್ತೀವಿ. ಆದ್ರೆ ನಿಜವಾದ ವಿಷಯ ಏನಂತಂದ್ರೆ, ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನೀವ್ ಎಷ್ಟೇ ತಪ್ಪು ಕೆಲಸ ಮಾಡಿದಾಗ್ಲೂ ನಿಮ್ಮನ್ನ ಅವ್ರು ತಪ್ಪು ತಿಳ್ಕೊಳ್ಳಲ್ಲ. ನೀವು ನಿಜಕ್ಕೂ ಒಂದು ಅಪರಾಧವನ್ನೇ ಮಾಡಿದ್ರು ಬಂದು, ಓ ನೀನ್ ಯಾಕೆ ಮಾಡಿದೆ ಅಂತ ನಂಗೆ ಅರ್ಥ ಆಯ್ತು, ನಂಗೆ ಅರ್ಥ ಆಗತ್ತೆ, ನೀನ್ ಹಿಂಗಿದ್ಯಲ್ಲ, ಇಷ್ಟು ದುಃಖದಲ್ಲಿ ಇದೆಯಲ್ಲ, ಇಷ್ಟು ಬೇಜಾರಲ್ಲಿ ಇದೆಯಲ್ಲ, ಅದಕ್ಕಾಗಿ ಹಿಂಗ್ ಮಾಡಿದೆ, ಆದ್ರೆ ಹಿಂಗ್ ಮಾಡ್ಬಾರ್ದಿತ್ತು, ಮುಂದಿನ ಸತಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಅಂತ ನಿಮ್ಗೆ ಅವರು ಬುದ್ಧಿವಾದವನ್ನ ಹೇಳ್ತಾರೆ ಹೊರತು, ಛೀ ಇಂಥ ನನ್ನ ಫ್ರೆಂಡ್ ಆಗಿದ್ದ ನೀನ್ ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲ ಅಂತ ನಿಮಗ್ ಬೈಯಲ್ಲ ಅವನು. ಅದೇ ನಿಮ್ ಕಂಡ್ರೆ ಆಗದೆ ಇರೋರು, ಎನಿವೇ ನಿಮ್ ಮೇಲೆ ಒಂದಿಷ್ಟು ದ್ವೇಷದ ಭಾವನೆನೋ ಮತ್ಸರವೋ ಇದ್ದವರು, ನೀವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಎಷ್ಟೇ ಒಳ್ಳೆ ಕೆಲಸ ಮಾಡಿ ಮತ್ತೆ ಅದ್ರಲ್ಲಿ ಹುಡುಕ್ತಾರೆ, ಅಯ್ಯ ಇದ್ರಲ್ಲಿ ಏನ್ ದೊಡ್ಡದಿದೆ, ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಏನ್ ಇಷ್ಟೇ ಅಲ್ಲ ಅದನ್ನೇನ್ ಮಾಡ್ಲಿಲ್ಲ ಅಲ್ಲ ಅಂತ ಆ ರೀತಿ ನಿಮ್ಮನ್ನ ಪಿನ್ ಪಾಯಿಂಟ್ ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಸುಮ್ಮನೆ ವಿನಾಕಾರಣ ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ನಾನು ಯಾಕೆ ಹಿಂಗ್ ಮಾಡಿದೆ, ನಾನು ಯಾಕೆ ಹಂಗ್ ಮಾಡಿದೆ ಅಂತ ಯಾಕೆ ಎಕ್ಸ್ಪ್ಲೇಷನ್ ಕೊಡ್ತೀರಾ? ಯೂಸ್ ಇಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಆ ಎಕ್ಸ್ಪ್ಲೇಷನ್ ಅಗತ್ಯನೇ ಇಲ್ಲ. ಅಂಡ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರೋರಿಗೆ ನೀವು ಎಷ್ಟು ಎಕ್ಸ್ಪ್ಲೇಷನ್ ಕೊಟ್ಟರು ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಎಷ್ಟು ಬೇಕಾದ್ರೆ ನೀವು ಕಾರಣ ಕೊಡಿ, ಅದಕ್ಕಾಗಿ ಹಿಂಗ್ ಮಾಡಿದೆ, ಇದಕ್ಕಾಗಿ ಹಿಂಗ್ ಮಾಡಿದೆ, ಹಿಂಗಿತ್ತು ಹಾಂಗಿತ್ತು, ಎಷ್ಟೇ ಕೊಡಿ, ಅವ್ರ ಮನಸ್ಸಲ್ಲಿ ಒಂದ್ಸತಿ ನಿಮ್ಮನ್ನ ಅರ್ಥ ಮಾಡ್ಕೋಬಾರ್ದು, ನಿಮ್ಮಲ್ಲಿ ಕೋಪನೇ ಮಾಡ್ಕೋಬೇಕಂತಿದ್ರೆ ನೀವೆಷ್ಟೇ ಕಾರಣಗಳನ್ನ ಕೊಟ್ಟರು ಅವರು ಅದನ್ನ ಕೇಳಲ್ಲ, ಅದನ್ನ ಒಪ್ಕೊಳ್ಳಲ್ಲ. ಅಂದ್ಮೇಲೆ ನೀವು ಕಾರಣ ಕೊಡೋ ಸುಮ್ಮನೆ ವೇಸ್ಟ್ ಅಂತ ಆಗ್ಲಿಲ್ವಾ? ಈಗ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ತುಂಬಾ ಹತ್ರದ ಸ್ನೇಹಿತಂಗೆ ಆ ಕಾರಣಗಳ ಅಗತ್ಯವೇ ಇಲ್ಲ. ಅವನು ಆಯ್ತು ಬಿಡು, ಅರ್ಥ ಆಯ್ತು ನನ್ಗೆ, ನೀನ್ ಸುಮ್ನಿರೋ ಅಂದ್ಬಿಡ್ತಾನೆ ಅಲ್ವಾ? ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಇದ್ದವರಿಗೆ ನೀವು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಮಾಡ್ಕೊಳಲ್ಲ ಅವರು. ಹಾಗಾಗಿ ಅನವಶ್ಯಕವಾಗಿ ನೀವು ನಿಮ್ಮ ಶಕ್ತಿಯನ್ನ ಅದ್ರಲ್ಲಿ ವೇಸ್ಟ್ ಮಾಡಬೇಡಿ. ಯಾರೇನೋ ಹೇಳ್ತಾರೆ ಅಂತಂದ್ರೆ ನಿಮ್ಮಿಂದಾಗಿ ಅಲ್ಲ, ಅವರ ಮನಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಯಾರೋ ಬೈತಿದ್ದಾರೆ, ನಿಮಗ್ ಬೇಜಾರಾಗತ್ತಾರೆ ಮಾತಾಡ್ತಿದ್ದಾರೆ ಅಂದ್ರೆ ಪಾಪ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಹೊರತಾಗಿ ಅಯ್ಯೋ ನನ್ಗೆ ಯಾಕೆ ಹಿಂಗಂದ್ರು, ನನ್ಗೆ ಯಾಕೆ ಹಿಂಗಂದ್ರು, ನನ್ಗೆ ಯಾಕೆ ಹಿಂಗಂದ್ರು, ಯಾಕೋ ಹೇಳಿರ್ತಾರೆ, ಅದ್ರಲ್ಲಿ ಏನಿದೆ? ಅವ್ರ ಪಾಪ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಹೌದು ಹೌದು ಸರಿ ಇದೆ, ನೀವು ಹೇಳಿ ಸರಿ ಇದೆ, ಅಲ್ಲಿ ಮುಗೀತು, ಚಾಪ್ಟರ್ ಕ್ಲೋಸ್. इफ यू जस्ट अंडरस्टैंड द पर्सन, हाँ उसका दिमाग की हालत ठीक नहीं है इसीलिए ऐसा बोल रहा है, बोल के हाँ ठीक है जो आप बोल रहे हो वो परफेक्ट है, ऐसे बोल के अगर आप निकल गए वहां पे वो चैप्टर ही क्लोज हो जाएगा ना फ्रिक्शन रहेगा, ना झगड़ा हो या कोई भी फ्रिक्शन हो, कुछ भी नहीं रहेगा. इफ यू जस्ट अंडरस्टैंड उसका दिमाग की हालत ऐसा है इसीलिए बोल रहा है, ऐसे आप सोच के अगर उसे छोड़ दिया तो चैप्टर क्लोज. तो ऐसे ही हमें हर दिन में आज से संकल्प लेनी है. ಇವತ್ತಿಂದ ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ನಾನು ಖುಷಿಯಾಗಿರ್ತೀನಿ. ಯಾಕಂದ್ರೆ ನನ್ನ ರಿಮೋಟ್ ಕಂಟ್ರೋಲ್ ಯಾರ ಹತ್ರ ಇರ್ಬೇಕು? ನನ್ನ ಹತ್ರನೇ ಇರ್ಬೇಕು. ನಿಮ್ಮನೆ ಟಿವಿ ರಿಮೋಟ್ ನೀವು ಪಕ್ಕದ ಮನೇಲಿ ಕೊಟ್ಟಿರ್ತೀರಾ, ಅವ್ರು ಹಚ್ಚ ಚಾನಲ್ ನೀವು ನೋಡತ್ತಾರ? विल यू एवर गिव योर टीवी रिमोट टू द नेबर? जो वो चलाता है आप टीवी में देखते हो क्या? नहीं. देन इमोशंस को क्यों आप देते हो दूसरों के हाथ में? दूसरों ने कुछ दबाया, आपके अंदर से गुस्सा आ गया, दूसरों ने कुछ दबाया, आपके अंदर से आंसू आ गए, उसका मतलब है आपका रिमोट कंट्रोल आपने किसी और के हाथ में दे दिया है. ಬೇರೆಯವರು ಒಂದು ಬಟನ್ ಒತ್ತಿದ ತಕ್ಷಣ ನಿಮ್ಮಲ್ಲಿ ಕೋಪ ಬರುತ್ತೆ, ಬೇರೆಯವರು ಒಂದು ಬಟನ್ ಒತ್ತಿದ ತಕ್ಷಣ ನಿಮ್ಮಲ್ಲಿ ಕಣ್ಣೀರ್ ಬರುತ್ತೆ, ಬೇರೆಯವರು ಒಂದು ಹೇಳಿದ ತಕ್ಷಣ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆಗಳೆಲ್ಲ ಜಾಸ್ತಿ ಆಗತ್ತೆ ಅಂತಂದ್ರೆ ನಿಮ್ಮ ಒಂದು ರಿಮೋಟ್ ಕಂಟ್ರೋಲ್ ಅನ್ನು ನೀವು ಬೇರೆಯವ್ರ ಕೈಲಿ ಕೊಟ್ಟಿಟ್ಟಿದ್ದೀರಾ ಅಂತ ಅದನ್ನ ಮೊದ್ಲು ಕಿತ್ಕೊಳ್ಳಿ. ನಿಮ್ಮ ರಿಮೋಟ್ ಕಂಟ್ರೋಲ್ ನನ್ನ ಹತ್ರನೇ ಇರಬೇಕು. ಯಾರೇ ಏನೇ ಹೇಳಿದ್ರು ಅದರಲ್ಲಿ ಸತ್ಯಾಂಶ ಇದೆ ಅಂತ ಅನ್ಸಿದ್ರೆ, ಕೆಲವೊಂದ್ಸತಿ ಇರತ್ತೆ ಬರುವ ಟೀಕೆಗಳಲ್ಲಿ ಕಮೆಂಟ್ಗಳಲ್ಲಿ ಸತ್ಯಾಂಶನೂ ಇರತ್ತೆ. ಪ್ರತಿ ಸತಿ ಅವ್ನು ಹೇಳ್ತಾನೆ ಅವ್ನು ಹುಚ್ಚ ಅಂದ್ಕೊಂಡು ಹೋಗೋದಲ್ಲ. ಸತ್ಯಾಂಶಗಳಿದ್ದಾಗ ನಾವದನ್ನ ನಮ್ಮನ್ನ ತಿದ್ಕೊಳ್ಳಿಕ್ ಬಳಸ್ಕೋಬೇಕು. ಓ ಹೌದು ಅಲ್ವಾ, ಹೀಗೆ ಹೇಳ್ದ, ನಿಜ ಇರ್ಬೋದು ನನ್ನ ಇದ್ರಲ್ಲಿ, ಇದನ್ನ ನಾನು ಬದಲು ಮಾಡ್ಕೊಂಡ್ರೆ ಆಯ್ತು. ಕೆಲವೊಂದ್ಸತಿ ಸತ್ಯಾಂಶ ಇಲ್ಲ ಅಂದಾಗ ಅದನ್ನ ಇಗ್ನೋರ್ ಮಾಡೋದ್ ಕಲಿಬೇಕು. ಸತ್ಯಾಂಶ ಇದ್ದಾಗ ಬದಲಾಯಿಸ್ಕೊಳ್ಳಕ್ಕೆ, ಸತ್ಯಾಂಶ ಇಲ್ಲಿ ಸುಮ್ಮನೆ ಹೇಳ್ತಿದಾರೆ ಅಂತ ಗೊತ್ತಾದಾಗ ಇಗ್ನೋರ್ ಮಾಡೋದನ್ನ ಕಲಿಬೇಕು. ನಮ್ಮ ರಿಮೋಟ್ ಕಂಟ್ರೋಲ್ ನಮ್ಮ ಹತ್ರನೇ ಇರಬೇಕು. जैसे कि जब भी लोग बोलते हैं अगर उसमें कुछ भी सच्चाई है तो हम अपने आप को चेंज करने में उसे यूज करना है, ना कि डिस्टर्ब होने में या बुरा लगने में कुछ नहीं है. आपने कुछ बोला,
वो बहुत ही हार्श कमेंट था, फिर भी अगर मुझे लगा उसमें थोड़ा सा भी सच है तो मुझे उसके ऊपर वर्क करना चाहिए और मुझे वो बदलना चाहिए अपने अंदर से। और जब मैंने सुना हाँ उसमें तो पूरी से सिर्फ हार्श ही है, कुछ भी सच्चाई कुछ भी नहीं है, तो मुझे उसे इग्नोर कर देना चाहिए। उसका मेंटल स्टेटस है इसीलिए वो बोल रहा है छोड़ के, मुझे वो इग्नोर कर देना चाहिए। अगर ये हमने सीख लिया तो मानो कि रिमोट हमारे पास ही है, तो हमें हमारा रिमोट कंट्रोल हमारे पास रखना है, दूसरों को डिसाइड करने के लिए नहीं देना है। हम मेरा जिंदगी है, मैं खुद जीऊंगी ना। आपका बैंक बैलेंस है, कैसे खर्च करना है आप खुद डिसाइड करेंगे, कोई और आके वो बैलेंस ऐसे वैसे नहीं कर सकता है ना। इसी तरह जिंदगी भी है, आपका इमोशन से आपका है वो, कोई और आके आपके इमोशंस के साथ प्ले नहीं कर सकता अनलेस एंड अंटिल यू गिव द रिमोट कंट्रोल टು ಹಿಮ್। ಬೇರೆಯವ್ರು ಬಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಹಣ ಹೇಗೆ ತೆಗಿಯಕ್ಕಾಗಲ್ಲ, ನೀವು ಪಾಸ್ವರ್ಡ್ ಕೊಟ್ಟಷ್ಟೇ ತಾನೇ ತೆಗಿಯಕ್ಕಾಗದು, ಇಲ್ಲ ನಿಮ್ಮ ATM ಇಂದ ಯಾರಾದ್ರೂ ಹಣ ತೆಗಿಯಕ್ಕಾಗತ್ತಾ? ಹಾಗೇನೆ ನಿಮ್ಮ ಇಮೋಷನ್ಸ್, ನಿಮ್ಮ ಭಾವನೆಗಳಿಗೆ ದುಃಖ ಆಗ್ತಾ ಇದೆ, ಕಷ್ಟ ಆಗ್ತಿದೆ ಅಂದ್ರೆ ನೀವು ರಿಮೋಟ್ ಕಂಟ್ರೋಲ್ ಅವ್ರ ಹತ್ರ ಕೊಟ್ರೆ ಮಾತ್ರ ಸಾಧ್ಯ। ಹಾಗಾಗಿ ಇವತ್ತಿನ ಏನ್ ಹೇಳಿ, ನಮ್ಮ ರಿಮೋಟ್ ಕಂಟ್ರೋಲು ನಮ್ಮ ಹತ್ರನೇ ಇರಬೇಕು, हमारा रिमोट कंट्रोल हमारे पास रहना चाहिए। ओके, इसी साथ हमारा टाइम हो गया, आई एम सो सॉरी। ओके, लेट्स डू द प्रेयर एंड वाइंड अप द क्लास। ಪ್ರೇಯರ್ ಅನ್ನ ಮಾಡಿ ತರಗತಿಯನ್ನು ಮುಗಿಸೋಣ। ಕಣ್ಣುಗಳನ್ನು ಮುಚ್ಚಿ, ಕ್ಲೋಸ್ ಯೋರ್ ಐಸ್, ಪ್ರೇ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ದಿಸ್ ಯೂನಿವರ್ಸ್, all those people who are loving you, who are caring you, who are taking care of you, and also those people who are not happy with you, who are not in good terms with you. For everyone, pray for them. ನಿಮ್ಮನ್ನು ಪ್ರೀತಿಸೋರನ್ನ, ಪ್ರೀತಿಸದೇ ಇರೋರನ್ನ, ನಿಮ್ಮನ್ನ ಅಭಿಮಾನದಿಂದ ನೋಡೋರನ್ನ, ನಿಮ್ಮನ್ನ ದ್ವೇಷಿಸೋರನ್ನ ಎಲ್ಲರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿ. ಬಿಕಾಸ್ ಮೈ ಪ್ರೇಯರ್ ಈಸ್ ಅಬೌಟ್ ಎವ್ರಿವನ್. ಎವ್ರಿವನ್ ಇನ್ಕ್ಲೂಡ್ಸ್ ಎವ್ರಿವನ್. ನಮ್ಮ ಪ್ರಾರ್ಥನೆ ಅನ್ನೋದು ಪ್ರತಿಯೊಬ್ಬರನ್ನ ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು. ನನ್ನನ್ನು ಪ್ರೀತಿಸೋರು ಇರಲಿ, ನನ್ನನ್ನು ದ್ವೇಷಿಸೋರು ಇರಲಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಆ ಭಗವಂತ ಎಲ್ಲರಿಗೆ ಒಳ್ಳೆಯದನ್ನೇ ಮಾಡಬೇಕು. वो जो भगवान है वो सबका भला ही करना चाहिए। जो मेरे फ्रेंड्स हो या मेरे दुश्मन हो, जो भी हो, सबको अच्छा होना चाहिए, सबके जीवन में खुशी आनी चाहिए। तो सबके लिए हम प्रे करेंगे अभी। कम टू नमस्कार मुद्रा। नमस्कार मुद्रेಗೆ ಬನ್ನಿ ಎಲ್ಲರಿಗೋಸ್ಕರ, ನಿಮ್ಮನ್ನ ಪ್ರೀತಿಸುವವರನ್ನ, ನಿಮ್ಮನ್ನ ದ್ವೇಷಿಸುವವರನ್ನ ಎಲ್ಲರಿಗೋಸ್ಕರ ಲೋಕಾಹ ಸಮಸ್ತ ಸುಖಿನೋ ಭವಂತು 3 ಸರ್ತಿಯಾಗಿ ಹೇಳೋಣ. ಟೆಲ್ ವಿತ್ ಮೀ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು। ಓಂ ಶಾಂತಿ ಶಾಂತಿ ಶಾಂತಿ। ಸ್ಲೋಲಿ ರಬ್ ಯೋರ್ ಪಾಮ್ಸ್. ಕೈಗಳನ್ನು ಉಜ್ಜಿ, ಕೈಗಳು ಬೆಚ್ಚಗಾದ ಮೇಲೆ gently place it on your eyes and open your eyes with a beautiful smile. ಒಂದು ಚಂದದ ಮುಗುಳ್ನಗೆಯೊಟ್ಟಿಗೆ ಕಣ್ಣುಗಳನ್ನು ನಿಧಾನಕ್ಕೆ ಓಪನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಥ್ಯಾಂಕ್ ಯು.